ಸಂವಿಧಾನಕ್ಕೆ ಪೂರಕವಾಗಿರುವಂತಹ ನಡೆದುಕೊಳ್ತಾರೋ ಅವರ ಪರವಾಗಿ ಬಸವ ಧರ್ಮೀಯರು, ಈ ಸಂವಿಧಾನವನ್ನು ಪ್ರೀತಿಸುವಂಥವರು, ಈ ಸಂವಿಧಾನವೇ ಆತ್ಯಂತಿಕ ಅಂತ ನಂಬುವಂತಹ ಭಾರತೀಯರು ಒಪ್ಕೊಂತೀವಿ. ನೀವು ನಿಮಗೆ ಗೊತ್ತಿದ್ರೂ ಕೂಡ ಆ ಪ್ರಶ್ನೆಗಳನ್ನು ನೀವು ಕೇಳ್ತೀರಿ. ನೀವು ಈ ಹಿಂದೂ ಧರ್ಮದ ದೋಷಗಳನ್ನು ಹೇಳೋ ಹಂಗೆ ಇಸ್ಲಾಂ ಧರ್ಮದ ದೋಷಗಳನ್ನು ಯಾಕೆ ಮಾತಾಡೋದು? ಹೇಳೋದಿಲ್ಲ, ನೀವು ಹೇಳ್ತೀರಿ. ಈಗ ಅದನ್ನು ಹೇಳಬೇಕು. ಏನಾಗಿದೆ ಅಂದ್ರೆ ಈ ವಿಚಾರವಾದ ಅನ್ನುವಂಥದ್ದು, ಈ ವಿಜ್ಞಾನ ಅನ್ನುವಂಥದ್ದು ಕೇವಲ ಜೀವನೋಪಾಯದ ಮಾರ್ಗ ಆಗೈತೆ ಹೊರತು ಬದುಕಿನ ವಿಧಾನ ನಮ್ಮದಾಗಿಲ್ಲ. ಒಂದು ಪ್ರಶ್ನೆ ಏನು ಅಂತಂದ್ರೆ, ಇವತ್ತು ಒಂದು ಕಡೆ ನಾವು ಭಯೋತ್ಪಾದನೆ ಘಟನೆಗಳು ನಡೆದಾಗ ಇದು ಕೇವಲ ಇಸ್ಲಾಂ ಭಯೋತ್ಪಾದಕರಿಂದ ಮಾತ್ರ ನಡೀತದೆ ಅಂತ ಹೇಳುವಂಥ ಒಂದು ವರ್ಗ, ಹಾಗೆ ನಾವು ಹಿಂದುತ್ವದ ಸಾಫ್ಟ್ ಭಯೋತ್ಪಾದನೆಯನ್ನು ಟೀಕಿಸುವ ಸಂದರ್ಭದಲ್ಲಿ ಬೇರೆ ಧರ್ಮದ ಭಯೋತ್ಪಾದನೆಯ ಬಗ್ಗೆ ಅಥವಾ ಮೂಲಭೂತವಾದದ ಬಗ್ಗೆ ಯಾಕೆ ಪ್ರಶ್ನೆ ಎತ್ತಂಗಿಲ್ಲ ಅನ್ನುವಂಥ ಸಂಶಯ ಸಮಾಜದಲ್ಲಿ ಮೂಡಿದೆ. ಇದಕ್ಕೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಗೆ ಶರಣಾರ್ಥಿಗಳು ಸರ್. ಮೊದಲನೇದಾಗಿ ತಮ್ಮ ಪ್ರಶ್ನೆಯೊಳಗೆ ಸಾಫ್ಟ್ ಭಯೋತ್ಪಾದನೆ ಅನ್ನೋ ಶಬ್ದವನ್ನು ತಾವು ಬಳಸಿದ್ರಿ. ಈ ಭಯೋತ್ಪಾದನೆಯೊಳಗೆ ಸಾಫ್ಟ್ ಅನ್ನುವಂಥದ್ದು, ಹಾರ್ಡ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅಥವಾ ಒಬ್ಬನ ಸಾವು 1000 ಮಂದಿ ಸಾವು ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ. ಒಬ್ಬನ ಸಾವು ಆತನ ಮಟ್ಟಿಗೆ ಅದು ಕೊನೆಯಾದ. 1000 ಮಂದಿ ಅಂದರೆ 1000 ಜನ, ಆಯಾ ಜನರ ಬದುಕಿನನ್ನು ಕೊನೆಯಾಗಿಸುವಂತಹ ಪ್ರಸಂಗಗಳು. ಇದರ ಮುಖಾಂತರ ನಾವು ಏನನ್ನು ಸಾಧಿಸ್ಲಿಕ್ಕೆ ಹೋಗ್ತೀವಿ ಅನ್ನುವಂಥದ್ದು ನಮ್ಮ ಆಲೋಚನೆಗಳು ಇರಬೇಕಲ್ಲ. ಮತ್ತು ಈ ಧರ್ಮಗಳು ಯಾಕಾಗಿ ಬೇಕು ಅನ್ನುವಂಥ ಪ್ರಶ್ನೆಗಳೇ ಇಲ್ಲಿ ಮುಖ್ಯ ಆಗ್ತದೆ. ಮತ್ತು ಈ ಭಯೋತ್ಪಾದನೆ ಅನ್ನುವಂಥದ್ದು ಧರ್ಮದ ಪರಿಭಾಷೆಯೊಳಗೆ ಬರ್ತೈತೇನೋ ಅನ್ನುವಂಥದ್ದನ್ನು ಚರ್ಚೆ ಮಾಡೋದು. ಯಾವುದೇ ಧರ್ಮ ಗ್ರಂಥಗಳನ್ನು ತಗೊಳ್ಳೋಣ ನಾವು, ಯಾವುದೇ ಧರ್ಮಗಳ ಬುದ್ಧನ್ನು ತಗೊಳ್ಳೋಣ, ಶರಣರನ್ನು ತಗೊಳ್ಳೋಣ, ಇಸ್ಲಾಂ ತಗೊಳ್ರಿ, ಕ್ರಿಶ್ಚಿಯನ್ ತಗೊಳ್ರಿ, ಈ ಎಲ್ಲ ಧರ್ಮಗಳೊಳಗೆ ಜೀವಕುಲವನ್ನು ನಾಶ ಮಾಡಬೇಕು ಅನ್ನುವಂಥ ಅಂಶ ಎಲ್ಲಿಯಾದರೂ ಐತೇನೋ? ಅಲ್ಲಿ ಅಜ್ಞಾನವನ್ನು ನಾಶ ಮಾಡಬೇಕು ಅನ್ನುವಂಥದ್ದು ಐತಿ. ಜೀವಕುಲದೊಳಗೆ ದ್ವೇಷವನ್ನು ಬಿತ್ತುವಂತಹ ಕಾರ್ಯಗಳನ್ನು ನಾಶ ಮಾಡಬೇಕು ಅನ್ನುವಂಥದ್ದು ಐತಿ. ಅಂತಹ ಮನಸ್ಥಿತಿಗಳನ್ನು ನಾಶ ಮಾಡಬೇಕು ಅನ್ನುವಂಥದ್ದು ಐತೆ ಹೊರತು ಜೀವಕುಲವನ್ನು ನಾಶ ಮಾಡ್ಬೇಕಂತ ತಿಳ್ಕೊಂಡು ಬಹುಶಃ ಯಾವ ಧರ್ಮವೂ ಹೇಳೋದಿಲ್ಲ. ಹಂಗೆ ಹೇಳುವಂಥ ಧರ್ಮ ಇದ್ರೆ ಅದು ಧರ್ಮ ಅಂತ ಅನಿಸಿಕೊಳ್ಳೋದೆ. ಧರ್ಮವೇ ಎಲ್ಲರನ್ನ ಒಗ್ಗೂಡಿಸುವಂಥದ್ದು, ಎಲ್ಲರನ್ನ ಕೂಡಿಸಬೇಕಾಗಿರುವಂಥದ್ದು. ಆ ಕೂಡಿಸುವಂತಹ ಶಕ್ತಿ ಪ್ರೀತಿಗೆ ಮಾತ್ರ ಐತಿ. ಆ ಪ್ರೀತಿ ದಯಾಭರಿತವಾಗಿರಬೇಕು ಅನ್ನುವಂತಹ ಹಿನ್ನೆಲೆಯೊಳಗೆ ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳ್ತಾರ. ಅಹಿಂಸೆ ಅದು ಪರಮ ನಿಜವಾಗಿರುವಂತಹ ಧರ್ಮ ಅಂತ ಹೇಳ್ತಾರ. ಈ ಹಿನ್ನೆಲೆಯೊಳಗೆ ಭಯವನ್ನು ಉತ್ಪಾದನೆ ಮಾಡುವಂಥದ್ದು ಅದು ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಯಾವುದೇ ಭಯೋತ್ಪಾದನೆಯ ಘಟನೆಯನ್ನು ಧರ್ಮಾಧಾರಿತವಾಗಿ ನೋಡಬಾರದು ಅನ್ನುವಂಥದ್ದೇ ನಮ್ಮ ಮೂಲ ತಿಳುವಳಿಕೆಯಾದಲ್ಲಿ ಈ ಪ್ರಶ್ನೆಗಳು ಹಿಂಗೆ ಹುಟ್ಟೋದಿಲ್ಲ. ಆದ್ರೆ ಅಲ್ಲ, ಮತ್ತು ಹಿಂದೂಗಳು ಹಂಗೆ ಆರೋಪ ಮಾಡ್ತಾರಲ್ಲ, ಭಯೋತ್ಪಾದನೆ ಅನ್ನೋದು ಕೇವಲ ಇಸ್ಲಾಂ ಓಲೈಸುವಂಥವ್ರಿಗೆ ಅಥವಾ ಅಲ್ಲಿ ಏನೋ ಹೇಳ್ತಾರಂತ. ಅದು ಈ ದೇಶದಲ್ಲಿ ಅಂತಹ ಒಂದು ಸಂದರ್ಭಗಳನ್ನು ಒತ್ತಾಯಪೂರ್ವಕವಾಗಿ ಹುಟ್ಟಿ ಹಾಕಲಾಗ್ತದೆ. ಆದ್ರೆ ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು ಹಿಂದುವೇ ಆಗಿರಲಿ, ವೈದಿಕ ಧರ್ಮ ಅಂತ ಅನ್ಕೊಳ್ಳೋದು. ಸ್ಪಷ್ಟವಾಗಿ ಹಿಂದೂ ಅನ್ನೋದಕ್ಕೆ ವ್ಯಾಖ್ಯಾನಗಳು ಸರಿಯಾದ ರೀತಿಯೊಳಗೆ ವ್ಯಾಖ್ಯಾನಗಳು ಎಲ್ಲಿಯೂ ಇಲ್ಲ. ಇತ್ತೀಚಿನ ಮೊನ್ನೆ ಮೋಹನ್ ಭಾಗವತ್ ಅವರು RSS ಸರ ಸಂಚಾಲಕರು ಅಂತ ನಾವೇನು ಕರಿತೀವಿ, ಹಿಂದೂ ಧರ್ಮದ ಕುರಿತಾಗಿ ಇಲ್ಲಿ ದೇಶದಲ್ಲಿರುವಂಥವ್ರು ಎಲ್ಲರೂ ಕೂಡ ಹಿಂದೂಗಳೇ ಆಗಿದ್ರು, ಅವರೆಲ್ಲ ಹಿಂದೂಗಳೇ ಅಂತ ಅನ್ನುವಂಥದ್ದನ್ನು ಹೇಳ್ತಾರೆ. ಹುಟ್ಟಿನ ಮುಖಾಂತರವಾಗಿ ಅವ್ರು ಹೇಳ್ಕೊತ ಹೋಗ್ತಾರೆ. ಇಲ್ಲಿಯವರೆಗೆ ಅವರು ಹೇಳ್ಕೊತ ಬಂದಿರೋದೇನು, ಬಂಚ್ ಆಫ್ ಥಾಟ್ಸ್ನೊಳಗೆ ಗೋಲ್ವಾಲ್ಕರ್ ಹೇಳಿರುವಂಥದ್ದೇನು, ಸಾವರ್ಕರ್ ಹೇಳಿರುವಂಥದ್ದೇನು, ಇವರು ಹೇಳಿರುವಂಥದ್ದೇನು, ಈ ಎಲ್ಲವುಗಳ ಹಿನ್ನೆಲೆಯಲ್ಲಿಗಳೇ ನಾವು ಹಿಂದೂಗಳಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು ಬಹುಶಃ ಅವ್ರು ಹೇಳುವಂಥದ್ದು ನಿಜವಾದಂಥ ವ್ಯಾಖ್ಯಾನ ಅಲ್ಲ ಅಂಥೇಳಿ ನನ್ನ ಅಭಿಪ್ರಾಯ, ನನ್ನ ತಿಳುವಳಿಕೆಯ ಮಟ್ಟಿಗೆ. ಆ ಹಿನ್ನೆಲೆಯಲ್ಲಿ ವೈದಿಕ ಧರ್ಮವೇ ಹಿಂದೂ ಧರ್ಮ ಅಂಥೇಳಿ ಅನ್ನುವುದಾದ್ರೆ ಯಾವುದೇ ಧರ್ಮವಾಗಿರಲಿ, ಇಸ್ಲಾಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಎಂದೆಂದೂ ಕೂಡ ಜೀವ ಹತ್ಯೆಯನ್ನು ನಾವು ಬೋಧಿಸಬಾರದು, ಬೋಧಿಸುವಂತಿಲ್ಲ. ಹಾಗೆ ಬೋಧಿಸುತ್ತಿದ್ದರೆ
ಅವು ಪರಿಷ್ಕರಣೆಗೆ ಒಳಗಾಗಲೇಬೇಕು. ಜಗತ್ತಿನ ಯಾವುದೇ ಧರ್ಮ ಅಲ್ಲ. ಮನುಷ್ಯರು ಮನುಷ್ಯರನ್ನು ಕಾಣುವ ಹಾಗೆ ಬದುಕಲಿಕ್ಕೆ ಬೇಕಾಗಿರುವಂತಹ ನೀತಿಯನ್ನು ಹೇಳುವುದಕ್ಕಾಗಿ ಕಾಲ ಕಾಲಕ್ಕೆ ಹುಟ್ಟಿಕೊಂಡಿರುವಂತಹ ಧರ್ಮಗಳು. ಒಂದೇ ಕಾಲದಲ್ಲಿ ಯಾವ ಧರ್ಮಗಳು ಹುಟ್ಟುಕೊಳ್ಳಿಲ್ಲ, ಒಂದರ ನಂತರ ಮತ್ತೊಂದು ಹುಟ್ಟುಕೊಂತ ಬಂತು. ಹಿಂದಿನ ದೋಷಗಳನ್ನು ತಿದ್ದುಕೊಂಡು ಇವರು ಮಾಡ್ಕೊತ ಬಂದರು. ಇವತ್ತು ಹಾಗೆ ನೋಡಿದರೆ ಯಾವುದೇ ಧರ್ಮದ ಅವಶ್ಯಕತೆಯೇ ಇಲ್ಲ ಈ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚಿಂತನೆ ಮಾಡುವುದಾದರೆ. ಎಲ್ಲರನ್ನ ಒಳಗೊಳ್ಳುವಂತಹ ಈ ಬಹುತ್ವ ಭಾರತವನ್ನು ಬದುಕಲಿಕ್ಕಾಗಿ ಬೇಕಾಗಿರುವಂಥದ್ದು ಭಾರತದ ಸಂವಿಧಾನ ಮಾತ್ರ. ಈ ಸಂವಿಧಾನವನ್ನು ಗೌರವಿಸುತ್ತಾ ನಾವು ಬದುಕುವಂತ ಹೋಗಿಬಿಟ್ರೆ ಸಾಕು ಅಂತ ಹೇಳಿ ಅನ್ನಿಸ್ತದ. ಈ ಹಿನ್ನೆಲೆಯಲ್ಲಿ ಈ ಇಡೀ ನಮ್ಮ ಅಖಂಡ ಈ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಬಾಳುವಂತಹ ಈ ಬಹುತ್ವ ಸಂಸ್ಕೃತಿಗಳು ಗೌರವದೊಂದಿಗೆ ವ್ಯಕ್ತಿ ಗೌರವದೊಂದಿಗೆ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಬಲ್ಲಂತಹ ಒಂದು ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳಬೇಕಾಗಿರುವಂತಹದ್ದು ಬಹಳ ಅಗತ್ಯದ. ಅಂತಹವುಗಳನ್ನು ಈ ಧರ್ಮಗಳು ಬೋಧಿಸಬಹುದು. ಆದ್ರೆ ಇಲ್ಲಿ ಏನಾಗೈತಿ, ಧರ್ಮವನ್ನು ತಪ್ಪಾಗಿ ತಿಳಿದುಕೊಂಡಂಥವ್ರ ಘಟನೆಗಳು, ಕೇವಲ ಪ್ರಚೋದನೆಗೆ ಅವರು ಒಳಗಾಗಿ ಇನ್ನೊಂದು ಜನಾಂಗವನ್ನು ತಮ್ಮದು ಅಲ್ಲ ಅಂತ ಹೇಳಿ ಅವರು ಪರಿಭಾವಿಸ್ತಾರಂತಂದ್ರೆ ಈ ಅಜ್ಞಾನ ಬಹಳ ಗಂಭೀರವಾಗಿದೆ. ಇಂತಹ ಆರೋಪಗಳಿಂದ ಹಿಂದೂಗಳು ಮುಸಲ್ಮಾನರ ಮೇಲೆ ಮಾಡುವಂತಹ ಆರೋಪಗಳು, ಮುಸಲ್ಮಾನರು ಹಿಂದೂಗಳ ಮೇಲೆ ಮಾಡುವಂತಹ ಆರೋಪಗಳು, ಇವು ಇಡೀ ಜೀವಕುಲವನ್ನು ನಾಶ ಮಾಡ್ತಾವೆ. ಈ ಎರಡು ಹಿಂದೂ ವೈದಿಕ ಧರ್ಮ ಇಸ್ಲಾಂ ಧರ್ಮಕ್ಕೆ ಸಂಬಂಧ ಪಡದೇ ಇರುವಂಥ ಸಂವಿಧಾನ ಮತ್ತು ಬಸವ ತತ್ವವನ್ನು ನಂಬಿರುವಂಥ ನಮ್ಮಂಥವರು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬೇಕು. ಇದನ್ನು ಟೀಕೆ ಮಾಡಿದರೆ ನೀವು ದೇಶದ್ರೋಹಿಗಳು ಅಂತ ಬಿಂಬಿಸ್ತಾರೆ. ನೀವು ಈಗ ಇಸ್ಲಾಂ ಧರ್ಮವನ್ನು ಬೆಂಬಲ ಮಾಡಿದರೆ ನೀವು ಕಾಂಗ್ರೆಸ್ ಬೆಂಬಲಿತರು ಅಂತಾರೆ. ಇದನ್ನು ಹೊರತುಪಡಿಸಿ ಹೆಂಗೆ ಆಲೋಚನೆ ಮಾಡಬೇಕು? ಕಾಂಗ್ರೆಸ್ಸು ಬಿಜೆಪಿ ಅನ್ನುವಂತಹ ಪ್ರಶ್ನೆಯೇ ಇಲ್ಲಿ ಬರೋದಿಲ್ಲ. ಯಾರು ಸಂವಿಧಾನಕ್ಕೆ ಪೂರಕವಾಗಿರುವಂತಹ ನಡೆದುಕೊಳ್ತಾರೋ ಅವರ ಪರವಾಗಿ ಬಸವ ಧರ್ಮೀಯರು, ಈ ಸಂವಿಧಾನವನ್ನು ಪ್ರೀತಿಸುವಂಥವರು, ಈ ಸಂವಿಧಾನವೇ ಆತ್ಯಂತಿಕ ಅಂತ ನಂಬುವಂತಹ ಭಾರತೀಯರು ಒಪ್ಕೊಂತೀವಿ. ಹೀಗಾಗಿ ಆ ಸಂವಿಧಾನವನ್ನು ಗೌರವಿಸುವಂತಹ ಎಲ್ಲಿ ಹೆಚ್ಚಿಗದ ಆ ಕಡೆ ನಾವು ಮಾಡ್ತೀವಿ ಅನ್ನುವಂಥದ್ದು ಸತ್ಯವೇ ವಿನಃ ಇಡಿಯಾಗಿ ನಮ್ಮನ್ನು ನಾವು ಅದೊಂದು ಪಕ್ಷಕ್ಕೆ ನಾವು ಅರ್ಪಿಸಿಕೊಂಡಿವಿ ಅನ್ನುವಂಥದ್ದು ಸುಳ್ಳು, ಅದು ತಪ್ಪದು. ಅಂಥ ಪ್ರಸಂಗಗಳು ಸಂವಿಧಾನಕ್ಕೆ ವಿರೋಧವಾಗಿ, ಬಸವ ಸಂಸ್ಕೃತಿಗೆ ವಿರೋಧವಾಗಿ ನಡೆದಲ್ಲಿ ಅವರನ್ನೂ ಕೂಡ ನಾವು ಖಂಡಿಸ್ತೀವಿ. ಈಗ ವೈದಿಕ ಸಂಸ್ಕೃತಿಯನ್ನು ನೀವು ಬಸವ ತತ್ವದ ಆಧಾರದ ಮೇಲೆ ವಿರೋಧಿಸ್ತೀರೋ ಏನು ಕಾಂಗ್ರೆಸ್ ಪರವಾಗಿದ್ದು ಪಕ್ಷಗಳ ಇಲ್ಲಿ ಇದನ್ನೇ ತರಬೇಡ, ಪಕ್ಷಗಳ ವಿಚಾರಗಳನ್ನ ತರಬೇಡ. ನೀವು ತರ್ರಿ ಬಿಡ್ರಿ, ಅವ್ರು ಹೇಳ್ತಾರ ನೀವು ವೈದಿಕರನ್ನು ವಿರೋಧಿಸ್ತಾರೆ ಅಂದ್ರೆ ಕಾಂಗ್ರೆಸ್ ಬೆಂಬಲಿಗರು ನೀವು. ಇಲ್ಲ ಹಾಗನ್ಲಿಕ್ಕೆ ಬರೋದಿಲ್ಲ. ಹಾಂಗ ನೋಡಿದ್ರ ಕಾಂಗ್ರೆಸ್ಸಿನಲ್ಲಿರುವಂತಹ ಎಷ್ಟು ಜನರು ಅದಾರ ಅವರೆಲ್ಲರನ್ನ ಅವ್ರ ಆತ್ಮವನ್ನು ಬಗೆದು ಹೊಕ್ಕು ನೋಡ್ರಿ, ಅವ್ರೊಳಗಿರುವಂತಹದ್ದು ವೈದಿಕತೆನೇ ಇದೆ. ಹೀಗಾಗಿ ನಾವು ಇಲ್ಲಿ ಕಾಂಗ್ರೆಸ್ ಅಂತ ನೀವು ಅನ್ನುವುದಾದ್ರೆ, ಕಾಂಗ್ರೆಸ್ಸಿನ ಕುರಿತಾಗಿ ರಾಜಕೀಯ ವಿಷಯ ಬಂತಿಲ್ಲ ಸರಿ, ಅದ್ರ ಕುರಿತಾಗಿ ಚಿಂತನೆ ಮಾಡುವುದಾದ್ರೆ ಕಾಂಗ್ರೆಸ್ ಅನ್ನುವಂಥದ್ದಾಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದಾಗಲಿ ಅಥವಾ ಮತ್ತೊಂದು ಪಕ್ಷಗಳು ಅನ್ನುವಂಥದ್ದಾಗಲಿ ಇವುಗಳು ಯಾವುದರ ಆಧಾರದ ಮೇಲೆ ನಡೀತಾವು? ಸಂವಿಧಾನದ ಆಧಾರದ ಮೇಲೆ ನಡೀತಾವು ಮತ್ತು ನಡಿಬೇಕನ್ನುವಂಥದ್ದೇ ಸತ್ಯ. ಅದನ್ನು ಬಿಟ್ಟರಂದ್ರೆ ಅವುಗಳಿಗೆ ಈ ದೇಶದೊಳಗೆ ಇರಾಕ, ಈ ದೇಶದ ಪ್ರಜೆಗಳು ಅಂತ ಅನ್ನಿಸಿಕೊಳ್ಳಾಕ ಅವುಗಳಿಗೆ ಯಾವುದೇ ನೈತಿಕ ಹಕ್ಕು ಇರೋದಿಲ್ಲ. ಹಾಗೆ ಸಂವಿಧಾನಕ್ಕೆ ಅನುಗುಣವಾಗಿ ಈ ರಾಷ್ಟ್ರವನ್ನ ಮುನ್ನಡೆಸಲಿಕ್ಕಾಗಿ ತಮ್ಮದೇ ಆಗಿರುವಂತಹ ಒಂದು ಪ್ರಣಾಳಿಕೆಯನ್ನು ಹೊಂದಿ ಅವುಗಳು ಕೆಲಸವನ್ನು ಮಾಡ್ತಾವೆ. ಬಿಜೆಪಿಗೆ ತನ್ನದೇ ಆಗಿರುವಂತಹ ಪ್ರಣಾಳಿಕೆ ಅದ, ಕಾಂಗ್ರೆಸ್ಗೆ ತನ್ನದೇ ಆಗಿರುವಂತಹ ಪ್ರಣಾಳಿಕೆ ಅದ, ಬೇರೆ ಬೇರೆ ಪಕ್ಷಗಳಿಗೆ ತಮ್ಮದೇ ಆಗಿರುವಂತಹ ಪ್ರಣಾಳಿಕೆ ಅದ. ಆ ಪ್ರಣಾಳಿಕೆಗಳನ್ನು ಗಮನಿಸಿಕೊಂಡು ನಾವು ವಿಚಾರ ಮಾಡಿದಲ್ಲಿ ಯಾವ್ಯಾವ ಸಂವಿಧಾನಕ್ಕೆ ಪೂರಕವಾಗಿರುವಂತಹ ವಿಚಾರಗಳನ್ನು ಹೊಂದೇವು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಇಲ್ಲಿ ಯಾಕೆ ನಾವು ಭಾರತೀಯ ಜನತಾ ಪಕ್ಷವನ್ನ ಅದೊಂದು ಪಕ್ಷವನ್ನಾಗಿ ಆದ್ರೆ ಬಹುಶಃ ನಾವು ಒಪ್ಕೊಳ್ಬಹುದು ನಮ್ಮಂಥವ್ರು. ಆದ್ರೆ ಆ ಪಕ್ಷ ಹೊಂದಿರುವಂತಹ ಪ್ರಣಾಳಿಕೆ ಅದು ಏನೈತೋ ನಮಗೂ ಗೊತ್ತಿಲ್ಲ. ಆದ್ರೆ ಓಪನ್ ಆಗಿ ಅಲ್ಲಿರುವಂತಹ ನಾಯಕರುಗಳು ನೇರವಾಗಿ ವೈದಿಕ ಸಂಸ್ಕೃತಿಯ ಕುರಿತಾಗಿ, ಮನು ಸಂಸ್ಕೃತಿಯ ಕುರಿತಾಗಿ ಹೇಳ್ತಾವು, ಯಜ್ಞ ಯಾಗಗಳ ಕುರಿತಾಗಿ ಹೇಳ್ತಾವು, ಅವೈಜ್ಞಾನಿಕತೆಯನ್ನು ಹೇಳ್ತಾವು. ಇಂತಹ ವಿಷಯಗಳನ್ನು ಮುಂದಿಟ್ಟುಕೊಂಡು ಅವರು ಹೋಗುವಾಗ ಜನ ಅದನ್ನು ಬೆಂಬಲ ಮಾಡ್ತಾರಲ್ಲ, ಹೌದು, ಬಹುಮತ ಸಿಗ್ತಾ ಇದೆಯಲ್ಲ, ಆ ಜನರಿಗೆ ತಿಳುವಳಿಕೆಯನ್ನು ಮಾಡಿಕೊಡುವಂತಹದ್ದು ನಮ್ಮ ಕರ್ತವ್ಯವಾಗಬೇಕಾಗಿತ್ತು. ಬ್ರಿಟಿಷರು ಈ ಕೆಲಸವನ್ನು ಮಾಡಿದರು. ಒಂದು ಹಂತದವರೆಗೆ ಅವರು ಪ್ರಯತ್ನಗಳನ್ನು ಮಾಡಿದರು. ಶಿಕ್ಷಣವನ್ನ ಭೇದವಿಲ್ಲದೆ ಕೊಟ್ಟರು. ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡಬಾರದು ಅಂತ ತಿಳ್ಕೊಂಡು ಬ್ರಿಟಿಷರ ಕಾಲಕ್ಕೆ ಹೇಳಿದಂಥ ನಮ್ಮ ನಾಯಕರನ್ನು ನೋಡಿವಿ ನಾವು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂತಹ ನಾಯಕರನ್ನು ನೋಡಿವಿ ನಾವು. ಅಂತಹ ಪ್ರಸಂಗಗಳಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರು. ಮತ್ತು 60%
60% ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ಉದ್ಯೋಗಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ನಲ್ವಡಿ ಕೃಷ್ಣರಾಜ ಒಡೆಯರ್ ತಂದರು. ಜ್ಯೋತಿಬಾ ಫುಲೆ ಅಂಥವ್ರು, ಸಾವಿತ್ರಿಬಾಯಿ ಫುಲೆ ಅಂಥವ್ರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರು, ಎಲ್ಲ ವರ್ಗದವರಿಗೆ ಶಿಕ್ಷಣಗಳನ್ನು ಕೊಟ್ಟರು. ಶಿಕ್ಷಣವನ್ನು ಕೊಡುವುದರ ಮುಖಾಂತರ, ಅವರನ್ನು ಎಜುಕೇಟ್ ಮಾಡುವುದರ ಮುಖಾಂತರ ಒಂದಿಷ್ಟು ವಿಚಾರಗಳನ್ನು ಅವರಲ್ಲಿ ತುಂಬಿದ್ರು, ಒಂದಿಷ್ಟು ಪರಿವರ್ತನೆ ಆಯಿತು. ಇಂದು ಸ್ವತಂತ್ರ ಸಿಕ್ಕಾದ ಅನಂತರದೊಳಗ ಸಂವಿಧಾನಕ್ಕೆ ಪೂರಕವಾಗಿರುವಂತಹ ಶಿಕ್ಷಣದ ವ್ಯವಸ್ಥೆಯನ್ನು ಅಮೂಲಾಗ್ರವಾಗಿ ನಾವು ಬದಲಾವಣೆ ಮಾಡಬೇಕಾಗಿತ್ತು. ಹಿಂಗೆ ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂತಹ ಪ್ರಸಂಗದೊಳಗ ಆ ಬದಲಾವಣೆಗೆ ಮೇಲಿಂದ ಮೇಲೆ ವಿರೋಧಗಳನ್ನು ಮಾಡ್ತಾ ಮತ್ತು ಇನ್ನು 2-3 ದಶಕಗಳ ಹಿಂದಕ್ಕೆ ನಾವು ಹೋಗುವ ರೀತಿಯೊಳಗೆ ಶಿಕ್ಷಣದ ನೀತಿಯನ್ನು ರೂಪಿಸಬೇಕು ಅನ್ನುವಂಥ ವಿಚಾರಗಳನ್ನು ಕಂಡಾಗ ನಮ್ಗೆ ಎಷ್ಟು ನೋವಾಗ್ತದೆ. ಕನ್ನಡದ ಈ ನಾಡಿನೊಳಗೆ ಯಾರು ಯಜ್ಞ ಯಾಗ ಮುಂತಾದವುಗಳನ್ನು ವಿರೋಧಿಸಿದರೋ ಅಂಥ ನೆಲದೊಳಗೆ ಬಂದು ಅತಿಯಜ್ಞ ಮಹಾಯಾಗ ಅನ್ನುವಂಥದ್ದನ್ನು ಮಾಡುವಾಗ ನಮ್ಮವರ ಅದರಲ್ಲಿ ಭಾಗವಹಿಸುತ್ತಿರುವಾಗ ನಮ್ಗೆ ಎಷ್ಟು ನೋವು. ಅಲ್ಲ, ಸಂವಿಧಾನ ಬೇರೆಯವರ ಧರ್ಮದ ರಕ್ಷಣೆಯನ್ನು, ಅವರ ಧಾರ್ಮಿಕ ಭಾವನೆಗಳನ್ನು ನೋಯಿಸಬಾರ್ದು ಅಂತ ಹೇಳ್ತಾರೆ. ಧಾರ್ಮಿಕ ಭಾವನೆಗಳನ್ನು ಗೌರವಿಸಬೇಕು ಅನ್ನುವಂಥದ್ದು ಸತ್ಯವೇ. ಆದ್ರೆ ಸಂವಿಧಾನ ಬಹಳ ಚಂದ ಹೇಳ್ತದೆ ಇಲ್ಲಿ. ಇದು ಇಡೀ ಸಂವಿಧಾನದ ಚೌಕಟ್ಟು, ಈ ಫ್ರೇಮ್ ಅಂತ ನಾವೇನು ಕರಿತೀವಿ, ಇದು ಜಾತಿರಹಿತವಾಗಿರುವಂತಹ ವ್ಯವಸ್ಥೆ. ಇದು ಆ ವೈದಿಕ ಆಚರಣೆಗಳನ್ನ ಎಲ್ಲ ಜಾತಿಯವರು ಮಾಡ್ಬೋದು. ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ನಿಮಗೆ ಗೊತ್ತಿದ್ರೂ ಕೂಡ ಆ ಪ್ರಶ್ನೆಗಳನ್ನು ನೀವು ಕೇಳ್ತೀರಿ. ಆದರೆ ಸತ್ಯ ಏನು ಅಂದ್ರೆ ಎಲ್ಲವುಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಮನುಷ್ಯರೊಳಗೆ ಭೇದವನ್ನು ಮಾಡಿರುವಂತಹ ಸಂಸ್ಕೃತಿ ಅದ. ಪೂಜಾರ್ಥಿಯಾಗಿ ಹಣ ಕೊಟ್ಟು ಹೋಗಿ ನೀವು ಕುಳಿತುಕೊಳ್ಳಬಹುದೇ ವಿನಃ ನೀವು ಯಜ್ಞ ಯಾಗಗಳನ್ನು ನೀವೇ ಮಾಡುವಂತಿಲ್ಲ. ಅಲ್ಲೊಂದಿಷ್ಟು ನಿಯಮಗಳದಾವ. ಈಗ ಅನುಕೂಲಕ್ಕಾಗಿ, ಉದರ ಪೋಷಣೆಗಾಗಿ ಒಂದಿಷ್ಟು ಅವರು ಅನುಕೂಲಿಸಿದ್ದು ಬದಲಾವಣೆಗಳನ್ನು ಮಾಡಿಕೊಂಡಾರ. ಯಜ್ಞ ಯಾವನು ಮಾಡಬೇಕು, ಯಾವನು ಮಾಡಬಾರದು, ಯಾವ ಮಂತ್ರಗಳನ್ನು ಪಠಿಸಬೇಕು, ಯಾವ ಮಂತ್ರಗಳನ್ನು ಯಾರು ಪಠಿಸಬೇಕು, ಯಾರು ಪಠಿಸಬಾರದು ಅನ್ನುವುದಕ್ಕೆ ನಿಬಂಧನೆಗಳದಾವ, ನಿರ್ಬಂಧ. ಮೊದಲಿತ್ತು ಸರಿ, ಮೊದಲಿದ್ದು ಸುಳ್ಳಲ್ಲ. ಹಂಗಾದ್ರೆ ಅದನ್ನಾದ್ರೂ ಹೇಳ್ಬೇಕು. ನಾವೀಗ ಲಿಬರಲ್ ಆಗಿವೆ ಅಂತಾರ. ನೀವು ಲಿಬರಲ್ ಆಗಿರಿ ಅನ್ನೋದನ್ನ ಒಪ್ಪಬೇಕಾದಂಥವ್ರು ಯಾರು? ನಾವು ಲಿಬರಲ್ ಆಗಿವಪ್ಪ, ನಿಮ್ಮನ್ನ ಕರಿತೀವಿ, ಕುಂದ್ರಿಸ್ತೀವಿ, ಒಂದು ನಿಮಿಷ, ನಿಮ್ಮ ಎದುರಿಗೆ ಯಜ್ಞ ಮಾಡ್ತೀವಿ. ನಾನು ಲಿಬರಲ್ ಆಗೀನಿ, ಮುಖ್ಯ ಆಗೋದಿಲ್ಲ. ಆ ಧಾರ್ಮಿಕ ವ್ಯವಸ್ಥೆಯ ನಾಯಕರು ಅಂತ ನೀವು ಯಾರು ಪರಿಗಣಿಸ್ತೀರೋ ಅವ್ರು ಇದನ್ನು ಒಪ್ಕೊಳ್ಬೇಕಲ್ಲ. ಉದಾಹರಣೆಗೆ ಇಲ್ಲಿ ಟೀಕೆ ಅಂತ ಹೇಳಿ ತಿಳ್ಕೊಳ್ಬಾರದು ಅನ್ನುವಂತಹ ನಿವೇದನೆಯೊಂದಿಗೆ ನಾನು ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತೀನಿ. ಈ ವೈದಿಕ ವ್ಯವಸ್ಥೆಯೊಳಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಮುಂಚೂಣಿಯಲ್ಲಿ ಇರುವಂಥವ್ರು ಯಾರು? ಮೇಲ್ವರ್ಗದ ಬ್ರಾಹ್ಮಣ. ಮೇಲ್ವರ್ಗದವರೆಲ್ಲರೂ ಅನೇಕ ಜನ ಉದಾರವಾದಿಗಳು ಇದೇ ಅದಾರ. ಅವ್ರ ಬಗ್ಗೆ ನಮ್ಮ ತಕರಾರು ಇಲ್ಲವೇ ಇಲ್ಲ. ಅವುಗಳನ್ನು ನಡೆಯಲಾರದಂತೆ ಬಹಳ ವ್ಯವಸ್ಥಿತ ನೋಡುವಂತಹ ಬೇರೆ ಬೇರೆ ಮಠದ ಮುಖಂಡರುಗಳದಾರಲ್ಲ, ಬ್ರಾಹ್ಮಣ ಮಠದ ಮುಖಂಡರುಗಳದಾರಲ್ಲ, ಶಂಕರಾಚಾರ್ಯ ಪೀಠದವರದಾರಲ್ಲ, ಇವುಗಳನ್ನು ಒಪ್ಕೊಂತಾರೆ ಈ ಉದಾರವಾದಿತನವನ್ನ. ಅದಕ್ಕೆ ಅಲ್ಲಿ 2 ಕ್ಯಾಟಗರಿ ಇದಾವೆ, ಉದಾರವಾದಿಗಳು ಮತ್ತು ಆ ಕನ್ಸರ್ವೇಟಿವ್ ಮನಸ್ಥಿತಿ ಇರುವಂಥವ್ರು. ನಾವು ಉದಾರವಾದಿಗಳನ್ನು ನಡೀತೋ ಬಿಡುತ್ತೋ ಇಲ್ಲ. ನೀವು ಹಾಗನ್ನುವುದಾದ್ರೆ ನೀವು ಏನು ಹೇಳಿದಂಗೆ ಆಗ್ತಕ್ಕಂದ್ರ ಯಾವುದು ಈ ನಾವು ಭಯೋತ್ಪಾದನೆಯ ಕುರಿತಾಗಿ ಪ್ರಾರಂಭ ಮಾಡಿದ್ವಿ. ಈ ವಿಷಯವನ್ನು ಮುಗಿಸಿ ನೇರವಾಗಿ ಅಲ್ಲಿಗೆ ಬರೋಣಂತೆ. ಅಲ್ಲಿ ಈ ಇವುಗಳನ್ನ ನೀವು ಹೀಗೆ 2 ಭಾಗ ಅದಾವು ಅಂತ ಹೇಳುವುದಾದಲ್ಲಿ ಈ ಭಾಗವೂ ಸತ್ಯವೇ, ಆ ಭಾಗವೂ ಸತ್ಯವೇ. ಹಾಗಾದ್ರೆ ಭಯೋತ್ಪಾದನೆ ಎಲ್ಲಿ ಜಾಸ್ತಿ ಇದೆ? ಉಡುಪಿಯ ಇತ್ತೀಚಿನ ಒಬ್ಬರ ಮಠಾಧೀಶರು ಮುಸ್ಲಿಂ ಧರ್ಮ ಅದು ಭಯೋತ್ಪಾದಕ ಧರ್ಮ ಅಲ್ಲ ಅಂತ ಹೇಳಿದ್ರು. ಅದು ಎಲ್ಲಾ ಕಡೆ ವೈರಲ್ ಆಗ್ಯದ. ಇದು ದ್ವೈತ ಏನು ಮತ ಅಂತ ಹೇಳ್ತೀವಿ, ದ್ವೈತ ಸಿದ್ಧಾಂತ ಅಂತ ಏನು ಹೇಳ್ತೀವಿ, ದ್ವೈತ ಸಿದ್ಧಾಂತಕ್ಕೂ ಮತ್ತು ಮಾಧ್ವ ಸಿದ್ಧಾಂತಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರು. ಅದು ವೈರಲ್ ಆಗಿದ್ದನ್ನು ನೋಡ್ತೀವಿ. ಅದೇ ಸಾಣೆಹಳ್ಳಿ ಶ್ರೀಗಳು ಇಸ್ಲಾಂ ಮತ್ತು ಲಿಂಗಾಯತರಿಗೆ ಏನಂತ ಏನು ಬಹಳ ವ್ಯತ್ಯಾಸ ಇಲ್ಲ, ಎರಡೂ ಪ್ರೀತಿಯನ್ನು ಬದುಕಬೇಕಂತಾವು, ಶಾಂತಿಯನ್ನು ಬದುಕಬೇಕು ಅನ್ನುವಂತಹ ಆ ಏನು ಸಮಾನ ಒಂದು ತಿಳುವಳಿಕೆ ಐತಲ್ಲ, ಎರಡೂ ಧರ್ಮದಲ್ಲಿ ಮೂಲ ತಿಳುವಳಿಕೆ ಐತಲ್ಲ, ಆ ಕುರಿತಾಗಿ ಒಂದಿಷ್ಟು ಎಲ್ಲರೂ ಸಹಮತದಿಂದ ಸೌಜನ್ಯದಿಂದ ಬದುಕಬೇಕಂತ ಹೇಳಿರುವಂತಹ ಮಾತುಗಳನ್ನ ಅವ್ರ ಮೇಲೆ ಪ್ರಹಾರ ಮಾಡ್ತಾರೆ. ಇಲ್ಲಿ ಇವ್ರು ಮಾತನಾಡಿದ್ರೆ ಯಾಕೆ ಪ್ರಹಾರ ಮಾಡೋದಿಲ್ಲ? ಇವ್ರು ಮಾತಾಡಿದ್ರೆ ಪ್ರಗತಿಪರ, ಇವ್ರು ಮಾತಾಡಿದ್ರೆ ರಾಷ್ಟ್ರದ್ರೋಹ. ಇದು ಎಲ್ಲಾ ಕಡೆನೂ ಅದ. ಇದು ಎಲ್ಲಾ ಕಡೆನೂ ಅದ. ಹೇಗಂದ್ರೆ ನಾವು ಯಾರು ಮಾತಾಡಿದೀವಿ ಅಂತಂದ್ರ ನೀವು ದೇಶದ್ರೋಹಿಗಳು ಅಂತ ಅನ್ನೋದನ್ನ ಬಿಡೋಣ. ದೇಶದ್ರೋಹಿಗಳಂತ ಅನ್ಲಿಕ್ಕಿಲ್ಲ. ಇವ್ರು ಮಾತನಾಡೋದು ಕೇವಲ ಕಾಂಟ್ರವರ್ಸಿ. ಇದು ಇನ್ನು ತಮಗೆ ಬೇಕಾದವರು ಮಾತಾಡಿದ್ರು ಕ್ರಾಂತಿಕಾರಕ ವಿಚಾರ.
ಅದನ್ನೇ ಬ್ರಾಹ್ಮಣ ಸ್ವಾಮಿಗಳು ಹೇಳಿದ್ದಾರೆ. ವಿವೇಕಾನಂದರನ್ನ ಕ್ರಾಂತಿಕಾರಿ ಅಂತ ಹೇಳಿರುವಂತಹ ಒಂದು ಪಂಥದ ವಿವೇಕಾನಂದ ಒಬ್ಬ ಹಿಂದುವೇ ಅಲ್ಲ ಅಂತ ಹೇಳಿರುವಂತಹ ಶಂಕರಾಚಾರ್ಯ ಪೀಠಗಳ ಪ್ರತಿಕ್ರಿಯೆನೂ ನಮ್ಮ ಎದುರಿಗೆ. ಮತ್ತೆ ಯಾವುದನ್ನು ಸತ್ಯ ಅಂತ ತಿಳ್ಕೊಂತೀರಿ? ನೀವು ದ್ವಂದ್ವಗಳ ಮಧ್ಯೆ ಬದುಕುತ್ತಿರುವವರು ಜನರನ್ನ ಈ ದರಿದ್ರ ವ್ಯವಸ್ಥೆಗೆ ಯಾಕೆ ನೂಕಾಕತ್ತೀರಿ? ಅದಕ್ಕೆ ನಮ್ಮ ಅರಿಕೆ ಇವತ್ತು ಏನು ಅಂತಂತಂದ್ರ, ದೇವರು ಧರ್ಮದ ಕುರಿತಾಗಿ ಆಧ್ಯಾತ್ಮದ ಕುರಿತಾಗಿ ಸ್ಪಷ್ಟವಾಗಿರುವಂತಹ ತಿಳುವಳಿಕೆಯನ್ನು ಜನರಿಗೆ ನಾವು ಕೊಡದೇ ಹೋದ್ರ ಇಂತಹ ಭಯೋತ್ಪಾದನೆಗಳು ನಡೀತಾವೆ. ಸರ್, ನಿಮ್ಮಂಥವ್ರು ಒಂದು ಮಾತು ಹೇಳ್ತೀನಿ. ನೀವು ಈ ಹಿಂದೂ ಧರ್ಮದ ದೋಷಗಳನ್ನು ಹೇಳೋ ಹಂಗೆ ಇಸ್ಲಾಂ ಧರ್ಮದ ದೋಷಗಳನ್ನು ಯಾಕೆ ಮಾತಾಡೋದು? ಹೇಳೋದಿಲ್ಲ, ನೀವು ಹೇಳ್ತೀರಿ. ಈಗ ಅದನ್ನ ಹೇಳೋದಕ್ಕೆ ಹೇಳ್ರಿ ಏನು? ಒಂದನೇದಾಗಿ ಇಸ್ಲಾಮನ್ನ ನಾನು ಅಧ್ಯಯನ ಪೂರ್ತಿಯಾಗಿ ಮಾಡಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳುವುದಾದರೆ ಇವತ್ತು ಇಸ್ಲಾಂ ಆಗಿರಬಹುದು ಅಥವಾ ಈ ವೈದಿಕ ಧರ್ಮ ಆಗಿರಬಹುದು ಅಥವಾ ದೇವರನ್ನ ನಂಬುವಂತಹ ಬೇರೆ ಬೇರೆ ಧರ್ಮಗಳಾಗಿರಬಹುದು, ಈ ಎಲ್ಲ ಧರ್ಮಗಳೊಳಗೆ ಈ ಸ್ವರ್ಗ ನರಕ ಮುಂತಾದವುಗಳ ನಂಬಿಕೆಗಳು ಅವರಲ್ಲಿ ದಟ್ಟವಾಗ್ಯದ. ಅವರಿಗೆ ಈ ಲೋಕದ ಕುರಿತಾಗಿ ಚಿಂತೆ ಇಲ್ಲ, ಚಿಂತನೆಯೂ ಇಲ್ಲ. ಈ ಲೋಕ ಪವಿತ್ರವಾಗಿರುವಂತಹ ಲೋಕ ಇದು, ಇದರೊಳಗ ಸ್ವರ್ಗ ಇದರೊಳಗ ಮರ್ತೈತಿ ಅನ್ನುವಂತಹ ಭಾವಕ್ಕೊಳಗಾಗಿ ನಾವು ಬದುಕಬೇಕಲ್ಲ. ಇದರ ಬದಲಾಗಿ ಇಲ್ಲದ ಸ್ವರ್ಗವನ್ನು ಸೃಷ್ಟಿಸಿಕೊಳ್ಳೋದು, ಇಲ್ಲದ ನರಕವನ್ನು ಸೃಷ್ಟಿಸಿಕೊಳ್ಳೋದು, ಇಲ್ಲದ ಸ್ವರ್ಗದ ಅಪೇಕ್ಷೆಯ ಹಿನ್ನೆಲೆಯೊಳಗೆ ಇದ್ದ ಬದುಕನ್ನು ಹಾಳು ಮಾಡೋದು. ಇದು ಎರಡೂ ಕಡೆ ನಡೆದದೆ. ಇದು ಇಸ್ಲಾಂದೊಳಗೂ ನಡೆದದ. ಇದು ನಮ್ಮ ಭೂಮಿನೇ ಅಲ್ಲ ಅಂತಾರ. ನಾನು ಬಹಳಷ್ಟು ಜನ ನನ್ನ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ನಮ್ಮ ಜನ್ನತ್ ಅಲ್ಲದ. ಇವರು ಹೇಳ್ತಾರ ಇಲ್ಲಿ ಪುಣ್ಯ ಮಾಡಿದ್ರೆ ನೀನು ಅಲ್ಲಿ ಹೋಗಿ ಸ್ವರ್ಗ ನಿನಗೆ ಸಿಗ್ತದ. ಅಂದ್ರೆ ಜನ್ನತ್ತು ಅಲ್ಲೈತಿ, ಸ್ವರ್ಗನ ಅಲ್ಲೈತಿ, ಎರಡು ಒಂದೇ. ಅವ್ರ ಭಾಷೆ ಒಳಗೆ ಜನ್ನತ್ತು, ಇವ್ರ ಭಾಷೆ ಸ್ವರ್ಗ. ಮತ್ತೆ ಇವರೆಲ್ಲರೂ ದೇವರ ಕುರಿತಾಗಿ ಏನು ವ್ಯಾಖ್ಯಾನ ಮಾಡ್ತಾರ? ಅಲ್ಲಾ ನೂರ್ ಹೈ, ಬೆಳಕದ ಅದು. ಆ ಬೆಳಕಿನ ಪ್ರಜ್ವಲತೆಯೊಳಗೆ ನಾವೆಲ್ಲರೂ ಕೂಡ ಪರಸ್ಪರ ಮುಖ ಒಬ್ಬರನ್ನೊಬ್ಬರು ನೋಡ್ಕೊಂತ ಗುರುತಿಸ್ಕೊಂತ ಪ್ರೀತಿಯಿಂದ ಬದುಕಬೇಕು ಅನ್ನುವಂಥದ್ದನ್ನ ಕುರಾನ್ ಹೇಳ್ತೈತಿ. ಆ ದೇವರ ಕುರಿತಾಗಿ ಹಂಗ ಮಾತಾಡ್ತೀರಿ? ದೇವರು ನಿರಾಕಾರವಾಗಿರುವಂತಹ ಮಹಾವಸ್ತು ಅದನ, ಎಲ್ಲಾ ಕಡೆನೂ ಅದನ, ಅನುಡೇನು ತೃಣಕಾಷ್ಟದೊಳಗದನ, ಅಣುವಿಂಗೆ ಅಣುವಾಗಿ ಮಹತ್ತಿಂಗೆ ಮಹತ್ವವಾಗಿ ಎಲ್ಲದಲ್ಲಿ ತುಂಬಿಕೊಂಡನ. ಅಣುವಿಂಗೆ ಅಣುವಾಗಿ ಮಹತ್ತಿಂಗೆ ಮಹತ್ವವಾಗಿ ತುಂಬಿಕೊಂಡಿರುವಂತಹ ನಾನು ಅನೇಕ ಅಣುಗಳಿಂದ ಕೂಡಿರುವಂತಹ ಈ ಶರೀರದೊಳಗಿಲ್ಲ. ಇದನ್ನು ಮುಸಲ್ಮಾನನನ್ನಾಗಿ ಯಾಕೆ ನೋಡ್ತೀರಿ? ಆ ದೇವರ ವಾಸಸ್ಥಾನವನ್ನಾಗಿ ನೋಡ್ಕೋಬೇಕಲ್ಲ. ಈತನನ್ನ ಸೈತಾನನನ್ನಾಗಿ ಯಾಕೆ ನೋಡ್ತೀರಿ? ಈತ ಅಲ್ಲಾಹನ ವಾಸಸ್ಥಾನ ಇದು ಅಂತ ನೀವು ನೋಡ್ಕೋಬೇಕಲ್ಲ. ಹೀಗೆ ತಿಳಿದುಕೊಳ್ಳುವುದರ ಬದಲಾಗಿ, ಈ ಆಧ್ಯಾತ್ಮಿಕತೆಯನ್ನು ಸಾಧಿಸುವುದರ ಬದಲಾಗಿ ಬಹಿರಂಗದ ಈ ಗುಂಪುಗಾರಿಕೆಯನ್ನು ಮಾಡಿಕೊಂಡು ಆಚರಣೆಗಳನ್ನು ಮಾಡಿಕೊಂಡು ಯಾರ್ಯಾರೋ ಧಾರ್ಮಿಕ ಮುಖಂಡರು, ಧಾರ್ಮಿಕ ನೇತಾರರು, ರಾಜಕೀಯ ಮುಖಂಡರು ಇವರು ದಾಳಕ್ಕೆ ಬಲಿಯಾಗಿ ಇವರು ತಮ್ಮ ಅಜ್ಞಾನವನ್ನು ಕಳೆದುಕೊಳ್ಳದೆ ಇಡೀ ಜೀವ ಜಗತ್ತಿಗೆ ಮಾರಕವಾಗಿರುವಂತಹ ಕೆಲಸಗಳನ್ನು ಮಾಡಕತ್ತಾರಲ್ಲ. ಯೋಧ ಯಾವನೇ ಆಗಿರಲಿ, ಯಾವನೇ ಆಗಿರಲಿ, ಇವತ್ತು ಪಾಕಿಸ್ತಾನ ಆಗಿರಲಿ, ಅಫ್ಘಾನಿಸ್ತಾನ ಆಗಿರಲಿ, ನಮ್ಮ ಭಾರತ ದೇಶ ಆಗಿರಲಿ, ಶ್ರೀಲಂಕಾ ಆಗಿರಲಿ, ಯಾರೇ ಆಗಿರಲಿ, ಜೀವನ ಏನದು? ಒಂದು ಜೀವ ಸಾಯ್ತೈತಿ ಅಂತಂದ್ರೆ ನಾಶನೇ ಅಲ್ಲ ಅದು. ಹೌದು. ಯುದ್ಧದಲ್ಲಿ ಸಾಯೋದು ರಾಜನೀತಿ, ಭಯೋತ್ಪಾದನೆ ಹೆಸರಿನಲ್ಲಿ ಸಾಯೋದು ಬಹಳ ಅಪರಾಧ. ಅಂತಹ ರಾಜನೀತಿಯನ್ನ, ಯುದ್ಧದ ರಾಜನೀತಿಯನ್ನ ಮೀರಿ ನಾವು ಮ್ಯಾಲೆ ಬಂದೀವಿ. ಕೇವಲ ಶಾಂತಿಯನ್ನು ಬಯಸ್ತೀವಿ. ಈ ಕಾರಣಕ್ಕಾಗಿಯೇ ವಿಶ್ವಸಂಸ್ಥೆ ಹುಟ್ಟಿಕೊಂಡಿರುವಂಥದ್ದು. ಯುದ್ಧ ಅಂದ್ರೆ ನಾಶ. ಈ ಹಿನ್ನೆಲೆಯಲ್ಲೇ ವಿಶ್ವಸಂಸ್ಥೆ ಹುಟ್ಟಿಕೊಂಡಿದ್ದು. ಆದರೂ ಕೂಡ ತಮ್ಮ 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 ಸ್ವಾರ್ಥಗಳಿಗಾಗಿ ರಾಜಕೀಯ ಮುಖಂಡರು ಅಲ್ಲಿ ರಾಜನೀತಿಯನ್ನು ಹೆಂಗ ಪಲ್ಲಟಗೊಳಿಸಿಕೊಂಡು ಮತ್ತೆ ಯುದ್ಧದ ದಾಹದಿಂದ ಹೆಂಗ ಜೀವಕುಲದ ವಧೆಗೆ ಕಾರಣ ಆಗಕತ್ತಾರೋ ಹಂಗ ಇಲ್ಲಿ ಧಾರ್ಮಿಕ ನೇತಾರರು ಕೂಡ ರಾಜಕೀಯ ಸ್ಥಾನಮಾನಗಳಿಗಾಗಿರಬಹುದು, ಧಾರ್ಮಿಕ ಆಗಿರಬಹುದು, ಇವರು ಜೀವಕುಲದ ಹಿತವನ್ನು ಬಯಸಲಾರದ ಅಂಧಾನುಕರಣೆಯಲ್ಲಿ ತೊಡಗಿರುವ ಕಾರಣಕ್ಕಾಗಿ ಇಂಥವುಗಳೆಲ್ಲವೂ ನಡೀತಾವು. ಈ ಪ್ರಸಂಗದೊಳಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಈ ದೇಶ ನಿರ್ಮಾಣವಾದ ಮೇಲೆ ಯಾವ ಧರ್ಮಕ್ಕೆ ಆಧಾರವಾಗಿ ಇದು ಬದುಕಬೇಕು ಅನ್ನುವಂತಹ ಚಿಂತನೆಗಳು ಬಂದಾಗ ಬಾಬಾ ಸಾಹೇಬರಂಥವರ ನೇತೃತ್ವದೊಳಗೆ ರಚಿತವಾಗಿರುವಂತಹ ಗಾಂಧೀಜಿಯವರ ಆಶಯಕ್ಕನುಗುಣವಾಗಿ ಬಾಬಾ ಸಾಹೇಬರ ಅಧ್ಯಕ್ಷತೆಯೊಳಗೆ ಇದು ನಿರ್ಮಾಣ ಆಯ್ತಲ್ಲ ಸಂವಿಧಾನ ರಚನಾ ಸಮಿತಿ. ಇದು ಬಹುತ್ವ ಸಂಸ್ಕೃತಿಯ ದೇಶ. ಇದು ಈ ದೇಶದೊಳಗೆ ಎಂದೂ ಕೂಡ ಒಂದೇ ಜಾತಿ ಬದುಕಿರುವಂತಹದ್ದಿಲ್ಲ. ಹೊರಗಿನಿಂದ ಬಂದಿರುವಂತಹ ಆರ್ಯರು ಇರಬಹುದು, ಇಲ್ಲೇ ಇರುವಂತಹ ದ್ರಾವಿಡರು ಇರಬಹುದು, ಬೇರೆ 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 ಆಕ್ರಮಣ
ಆಂದೋಲನಕಾರರು ಇರಬಹುದು, ವಲಸೆಕಾರರಿರಬಹುದು, ಈ ಎಲ್ಲರೂ ಕೂಡಿಕೊಂಡು ಸಹಬಾಳ್ವೆಯನ್ನು ನಡೆಸಿರುವಂತಹ ದೇಶ ಇದು. ಹಾಗಾದ್ರೆ ಮೂಲ ನಿವಾಸಿಗಳು ಯಾರು? ಎಂದೆಂದೂ ಕೂಡ ಮೂಲ ನಿವಾಸಿಗಳು ಯಾರು ಸರ್? ಮೂಲ ನಿವಾಸಿಗಳು ದ್ರಾವಿಡರೇ, ನಾವೇ ಮೂಲ ನಿವಾಸಿಗಳು. ಬಂದ್ರು ಸರಿ, ಆರ್ಯನ ಬಂದ್ರು ಸರಿ, ಅವರಲ್ಲಿರುವಂತಹ ಅಂಶಗಳನ್ನು ಬಳಸಿಕೊಂಡಿರಬಹುದು. ಒಟ್ಟಿನ ಮೇಲೆ ಆ ಚರ್ಚೆಗಳು ಬಹುಶಃ ಈ ಉದ್ದೇಶವನ್ನ ನೀರು ಹೋಗ್ತಾವನ್ನೋ ಕಾರಣಕ್ಕಾಗಿ ಆ ಚರ್ಚೆ ಬೇಕಾದ್ರೆ ಇನ್ನೊಂದು ಇದರೊಳಗ ನಾವು ಮಾಡೋಣ. ಮೂಲ ನಿವಾಸಿಗಳು ಯಾರು ಅನ್ನುವಂತಹ ಚರ್ಚೆಯನ್ನ ಮತ್ತೆ ಮಾಡೋಣ. ಇಲ್ಲಿ ವಿಚಾರ ಮಾಡುವಾದ್ರೆ ಎಲ್ಲರೂ ಕೂಡಿಕೊಂಡು ಸಹಬಾಳ್ವೆಯನ್ನು ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಹುತ್ವ ಭಾರತದ ಈ ಕನಸಿನ ಈ ಸೌಧ ನಿರ್ಮಿಸಬೇಕಂತ ತಿಳ್ಕೊಂಡು ಒಕ್ಕೂಟ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಂಥವರು, ಒಕ್ಕೂಟ ವ್ಯವಸ್ಥೆಯ ಆ ಸಂವಿಧಾನವನ್ನ ನಮ್ಮ ಹಿರಿಯರು ನಮಗೆ ನಿರ್ಮಾಣ ಮಾಡಿಕೊಟ್ರು. ಹೀಗಾಗಿ ಇಲ್ಲಿ ಧರ್ಮದಕ್ಕಿಂತ ಮುಖ್ಯವಾಗಿ ಈ ದೇಶಕ್ಕೆ ಸಂಬಂಧಿಸಿ ಹೇಳುವುದಾದ್ರೆ ಈ ಸಂವಿಧಾನವೇ ನಮಗೆ ಮುಖ್ಯವಾಗ್ತದೆ. ಮತ್ತು ಇಲ್ಲಿ ಬದುಕುತ್ತಿರುವಂಥವರು ಅವರಿಗೆ ಸ್ಪಷ್ಟದ, ಇವತ್ತು ನಾನು ಬದುಕುತ್ತಿರುವಂತಹದ್ದು ನನ್ನ ಧರ್ಮ ಕಾರಣಕ್ಕಾಗಿ ಅಲ್ಲ. ನಾನಿಷ್ಟು ನಿಮ್ಮ ಜೊತೆ ಮುಕ್ತವಾಗಿ ನಾನು ಮಾತನಾಡಲಿಕ್ಕೆ ಕಾರಣವಾಗಿರುವುದು ನನ್ನ ಧರ್ಮ ಕಾರಣ ಅಲ್ಲ. ನನ್ನ ಧರ್ಮ ಒಂದಿಷ್ಟು ವಿಚಾರವನ್ನು ಕೊಟ್ಟಿರಬಹುದು. ಮಾತನಾಡಲಿಕ್ಕೆ ಈ ಮುಕ್ತತೆಯನ್ನು ಏನು ಕೊಡ್ತು, ನೀನು ಏನು ಮಾತಾಡಿದ್ರು ನನಗೆ ರಕ್ಷಣೆ ಮಾಡ್ತೀನಿ ಅಂತ ಹೇಳುವಂಥದ್ದು ಈ ದೇಶದ ಸಂವಿಧಾನ. ಇಷ್ಟು ಅದ್ಭುತವಾಗಿರುವಾಗ ಇದನ್ನು ಬಳಸಿಕೊಂಡು ನಾವು ಸುಂದರವಾಗಿರುವಂತಹ ಬದುಕನ್ನು ಕಳೆಯುವುದರ ಬದಲಾಗಿ ನನ್ನ ಬದುಕನ್ನು ಹಾಳು ಮಾಡಿಕೊಂಡು ಜನಾಂಗದಲ್ಲಿ ದ್ವೇಷವನ್ನು ಬಿತ್ತುವಂತಹ, ಜನಾಂಗದಲ್ಲಿ ಅಶಾಂತಿಯನ್ನು ಬಿತ್ತುವಂತಹ ಭಯೋತ್ಪಾದನೆಗೊಳಗಾಗ್ತೀನಲ್ಲ. ನನ್ನ ಕನ್ಸರ್ನ್ ಅಥವಾ ನಮಗಾಗಿರುವಂತಹ ನಮ್ಮಂಥವ್ರಿಗಾಗಿರುವಂತಹ ನೋವು ಏನಂದ್ರೆ, ಒಬ್ಬ ಡಾಕ್ಟರ್ ವಿದ್ಯಾವಂತ ಜೀವ ವಿಜ್ಞಾನವನ್ನು ಬಲ್ಲಂಥವ, ನಮಗ ಏನೋ ಒಂದಿಷ್ಟು MA ಮಾಡ್ಕೊಂಡವ, ಎಂಜಿನಿಯರಿಂಗ್ ಮಾಡ್ಕೊಂಡವ ಅಂತಲ್ಲ, ಇಡೀ ಜೀವ ವಿಜ್ಞಾನವನ್ನು ಅಧ್ಯಯನ ಮಾಡಿದಂಥವು. ದೇಹದ ಅಂಗಾಂಗಗಳನ್ನೆಲ್ಲವನ್ನೂ ಕೂಡ ಛೇದಿಸಿ ಅದರೊಳಗೆ ಏನೈತಿ, ಯಾವ ಕಾರಣಕ್ಕಾಗಿ ಈ ಜೀವ ಇದು ಚಂದಗ ಬದುಕ್ತೈತಿ, ಇದಕ್ಕೆ ಯಾವ್ದನ್ನ ಆಶೀರ್ವಾದ ನಮಸ್ಕಾರ ಚಮತ್ಕಾರ ಮಾಡಿದ್ರೆ ಸರಿ ಆಗುದ, ಒಂದು ಗುಳಿಗೆ ಕೊಟ್ಟರೆ ಸರಿ ಆಗ್ತೈತಿ. ರಸಾಯನದ ಮುದ್ದೆ ಇದು. ಈ ರಸಾಯನದ ಮುದ್ದೆಯೊಳಗೆ ಯಾವ್ಯಾವ್ದು ಹೆಂಗಿರ್ಬೇಕು ಹಂಗಿದ್ರೆ ಸರಿ ಇರ್ತೈತಿ, ಇರ್ಲಿಕ್ಕಂದ್ರೆ ಇದು ಕೆಟ್ಟು ಹೋಗ್ತೈತಿ ಅಂತ ತಿಳ್ಕೊಂಡು ಕೆಡುವಂತಹ ಈ ರಸಾಯನದ ಮುದ್ದೆಗೆ ಯಾವ್ಯಾವ ಎಕ್ಸ್ಟ್ರಾ ಸಾಮಗ್ರಿಗಳು ಬೇಕು ಅದರೊಳಗೆ ಹಾಕಿ ಇದರ ಸ್ಥಿರತೆಯನ್ನು ನಾವು ಕಾಪಾಡಿಕೊಳ್ಳಬಹುದು ಅನ್ನುವಂತಹ ಜೀವ ವಿಜ್ಞಾನವನ್ನು ಅರಿತಿರುವಂತಹ ಮನುಷ್ಯ ಡಾಕ್ಟರ್ ಮತ್ತು ಆ ಸುತ್ತಮುತ್ತಲಿನ ಮತ್ತು ಇನ್ನೊಂದಿಷ್ಟು ಡಾಕ್ಟರ್ಸ್ ಅಂತ ಹೇಳ್ತಾರೆ. ಇದು ಸತ್ಯವೇ ಆಗಿದ್ದಲ್ಲಿ ಇಷ್ಟು ನೋವು ಅನಿಸ್ತದೆ. ವಿಜ್ಞಾನವನ್ನು ಬಲ್ಲಂಥವ್ರು ನೀವು, ಇಷ್ಟು ದಾರಿ ನಾವು ತಪ್ತೀವಿ. ಮತ್ತು ನಾವು ಯಾವ ಕಾರಣಕ್ಕಾಗಿ ಈಗ ಶತ್ರು ಚಿಂತಿಲ್ಲ, ಸ್ವರ್ಗದ ಆಸೆ, ನನಗೆ ಸ್ವರ್ಗದೊಳಗೆ ಸಿಗ್ತೈತಿ. ಅರೆ ನಿನ್ನ ದೇಹನ ಇಲ್ಲಿ ಸುಟ್ಟು ಹೋಗೈತಿ, ನಿನ್ನ ದೇಹನ ಭೂಮಿಯೊಳಗೆ ದಹನ ಆಗಿ ಹೋಗೈತಿ. ದೇಹದ ಸಹಾಯವಿಲ್ಲದೆ ಯಾವ ಸುಖ ಸಂತೋಷಗಳನ್ನು ನಾವು ಅನುಭವಿಸಕ್ಕೆ ಸಾಧ್ಯ ಐತಿ? ಎಲ್ಲದೂ ಇಲ್ಲೇ ಹೋಗೈತಿ. ಇದೇನು ಎಲ್ಲ ಕಡೆ ಕೂಡಿದ್ದು ಗುಂಪಾಗಿ ಬಂದು ಮತ್ತೆ ಅಲ್ಲಿ ಹೋಗಿ ಕೂತಾಗ ನನ್ನನ್ನು ಸೇರ್ಕೊಂತೈತ್ಯಾ? ಸಂತೋಷವನ್ನು ಪಡೆಯುವಂತಹ ವಸ್ತು ಯಾವುದು? ಇದಕ್ಕೆ ಶರಣರು ಕೇಳಿದ್ರು, ಅಲ್ಲಿ ಮ್ಯಾಲೆ ಹೋಗಿ ಮತ್ತೆ ಹೊಳ್ಳಿ ಯಾರ ಬಂದು ನನಗೆ ಹೇಳಿದ್ದುಂಟೆ, ಅಥವಾ ಮ್ಯಾಲೆ ಕುಂತ್ಕೊಂಡು ನನಗೆ ಏನಾದರೂ ಪತ್ರ ಬರೋದು, ನಾವಿನ್ನು ಭಾಳ ಆರಾಮದೀವಿ, ಭಾಳ ಚಂದದೀವಿ ಅಂತ ಹೇಳೋದುಂಟೇನು? ಊಹಾತ್ಮಕವಾಗಿರುವಂತಹ ಜಗತ್ತಿನೊಳಗ ಸಂತೋಷ ನಿನಗೆ ಸಿಗ್ತೈತಿ ಅನ್ನುವಂಥ ಭ್ರಾಂತಿಗೆ ಒಳಗಾಗುವಷ್ಟರ ಮಟ್ಟಿಗೆ ಈ ಡಾಕ್ಟರ್ ಅಂಥವ್ರು ಒಳಗಾಗ್ತಾರ ಅಂದ್ರೆ ಎಷ್ಟೊಂದು ಧರ್ಮದ ಅಂಧಕಾರ ಅವರಲ್ಲಿ ತುಂಬ್ಯದ. ಅಫೀಮ್ ಏರಿರ್ಬೇಕು. ಅವನಿಗೆ ಗೊತ್ತದ. ಇಷ್ಟೆಲ್ಲ ಗೊತ್ತಾದ ಮೇಲೆಯೂ ಕೂಡ ಆತನ ಜವಾಬ್ದಾರಿ ಏನು ಅಂತಂತಂದ್ರೆ, ಜೀವಕುಲದ ಉಳಿವಿಗಾಗಿ ನಾನು ಹೋರಾಡಬೇಕು. ಯಾವುದೇ ಧರ್ಮ, ಯಾವುದೇ ಪಂಥ, ಯಾವುದೇ ಒಂದು ಸಿದ್ಧಾಂತ ಜೀವಕುಲದ ಉಳಿವಿಗೆ ಅದು ಏನಾದರೂ ಅದು ದ್ರೋಹವನ್ನು ಮಾಡ್ತಿತ್ತು ಅಂದ್ರೆ ಅದನ್ನು ನಂಬೇಡ್ರಿ ಅಂತ ಹೇಳ್ಬೇಕು. ಅವನನ್ನು ನಿಜವಾದಂತಹ ವಿಜ್ಞಾನಿ ಅಂತ ಅನ್ಲಿಕ್ಕೆ ಸಾಧ್ಯ, ನಿಜವಾದಂತಹ ವಿಚಾರವಾದಿ ಅನ್ಲಿಕ್ಕೆ ಸಾಧ್ಯದ. ಏನಾಗಿದೆ ಅಂದ್ರೆ, ಈ ವಿಚಾರವಾದ ಅನ್ನುವಂಥದ್ದು, ಈ ವಿಜ್ಞಾನ ಅನ್ನುವಂಥದ್ದು ಕೇವಲ ಜೀವನೋಪಾಯದ ಮಾರ್ಗ ಆಗೈತೆ ಹೊರತು ಬದುಕಿನ ವಿಧಾನ ನಮ್ಮದಾಗಿಲ್ಲ. ಯಾವ ವಿಜ್ಞಾನವನ್ನು ಕಲಿತೀವಿಯೋ, ಯಾವ ವಿಜ್ಞಾನದ ಮುಖಾಂತರ ವಿಚಾರವನ್ನು ನಾವು ಗಟ್ಟಿಗೊಳಿಸಿಕೊಂಡಿದೀವಿಯೋ, ಊಹಾತ್ಮಕವಾಗಿರುವಂತಹ ವಿಚಾರ ಅಲ್ಲ ವಿಜ್ಞಾನದ ವಿಚಾರ. ಪ್ರತಿಯೊಂದಕ್ಕೂ ಕೂಡ ಅದು ಗಟ್ಟಿಯಾಗಿರುವಂತಹ ನೆಲೆಯನ್ನು ಒದಗಿಸ್ತದೆ. ಅದು ಕೇವಲ ನಂಬಿಕೆಯ ಆಧಾರದ ಮೇಲೆ ನಿಂತಿರುವಂಥದ್ದಲ್ಲ, ಊಹೆಯ ಆಧಾರದ ಮೇಲೆ ನಿಂತಿರುವಂಥದ್ದಲ್ಲ. ಅದು ನೀವು ಯಾವುದೇ ರಿಪೀಟೆಡ್ ನೀವು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿದರೂ ಕೂಡ, ಬೇಕಾದಂತಹ ಮಾಡ್ಯೂಲ್ಸ್ಗಳ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದರೂ ಕೂಡ ರಿಸಲ್ಟ್ ಅದೇ ಆಗಿರ್ತದೆ. ಉದಾಹರಣೆಗೆ ನಾವು ಆಗ ಚಿಂತನೆ ಮಾಡಿದ್ದೀವಿ, 2 molecules ಆಫ್ ಹೈಡ್ರೋಜನ್ನು 1 molecule ಆಫ್ ಆಕ್ಸಿಜನ್ ಇದು ಸೇರಿದರೆ ನೀರು ಆಕೈತೆ ಅನ್ನೋದು ಸತ್ಯ. ಇದು ಮುಸಲ್ಮಾನರಿಗೂ ಸತ್ಯ, ಹಿಂದೂಗಳಿಗೂ ಸತ್ಯ, ಕ್ರಿಶ್ಚಿಯನ್ರಿಗೂ ಸತ್ಯ, ಇದು ಜಾಗತಿಕ ಸತ್ಯ. ಅಥವಾ ನಿಮ್ಮ ಧರ್ಮದ
ಸತ್ಯವೇ. ಸತ್ಯ ಅನ್ನೋದು ಕೇವಲ ನಂಬಿಕೆಯ ಆಧಾರದ ಮೇಲೆ ನಿಲ್ಲೋದಿಲ್ಲ. ಹೀಗಾಗಿ ಎಲ್ಲರ ನಂಬಿಕೆಗಳನ್ನು ಗೌರವಿಸಬೇಕು ಅನ್ನುವಂಥದ್ದು, ಆ ನಂಬಿಕೆ ಇಡೀ ವಿಶ್ವದ ಹಿತಕ್ಕಾಗಿ ಆ ನಂಬಿಕೆ ಐತೋ ಇಲ್ವೋ ಅನ್ನುವುದರ ಆಧಾರದ ಮೇಲೆ ಆ ನಂಬಿಕೆಯನ್ನು ಗೌರವಿಸಬೇಕಾಗ್ತದೆ. ಹೀಗಾಗಿ ಯಾವುದೇ ಧಾರ್ಮಿಕ ಆಚರಣೆ ಅದು ಏನೇ ಆಗಿರಬಹುದು ಆ ಧಾರ್ಮಿಕ ಆಚರಣೆ ಇಡೀ ಜೀವಕುಲಕ್ಕೆ ಒಳಿತನ್ನು ಮಾಡ್ತೈತೋ ಇಲ್ಲೋ, ಇಡೀ ಜೀವಕುಲದ ಅಭ್ಯುದಯವನ್ನು ಅದು ಕಾಪಾಡ್ತೈತೋ ಇಲ್ಲೋ, ಇಡೀ ಜೀವಕುಲದ ಮಧ್ಯೆ ಪ್ರೀತಿಯನ್ನು ಅದು ಉಳಿಸ್ತೈತೋ ಇಲ್ಲೋ ಅನ್ನುವ ಹಿನ್ನೆಲೆಯೊಳಗೆ ಅದನ್ನು ಗೌರವಿಸಬೇಕೇ ವಿನಃ ನನ್ನ ಇದರೊಳಗೆ ಬಲಿ ಕೊಡಬೇಕು ಅನ್ನೋದು ಐತಿ ಅಂತ ತಿಳ್ಕೊಂಡು ನಾನು ಬಹಿರಂಗವಾಗಿ ಬಲಿ ಕೊಡ್ತೀನಿ ಅನ್ನುವಂಥದ್ದು ಅದನ್ನು ನಂಬಿಕೆಯಾಗಿದ್ದರೂ ಕೂಡ ಅದನ್ನು ವಿರೋಧಿಸಲೇಬೇಕಾಗ್ತದೆ. ಸಂವಿಧಾನ ಒಪ್ಪಂಗಿಲ್ಲ ಅಷ್ಟೇ ಅಲ್ಲ, ಮನುಷ್ಯ ತಿಳುವಳಿಕೆಯೂ ಕೂಡ ಇದನ್ನು ಒಪ್ಪೋದಿಲ್ಲ. ಸಂವಿಧಾನ ಮಾನವ ನಿರ್ಮಿತವಾಗಿರುವಂತಹದ್ದು. ಸಂವಿಧಾನ ನಿರ್ಮಾಣವಾಗುವುದಕ್ಕಿಂತ ಮೊದಲ 4.5 ಬಿಲಿಯನ್ ಕೋಟಿ ವರ್ಷಗಳ ಹಿಂದೆ ಈ ಜೀವಕುಲ ಹುಟ್ಟಿತು ಅಂತ ಹೇಳ್ತಾರ. ಅಲ್ಲಿಂದ ಇಲ್ಲಿವರೆಗೆ ಬೆಳೆದು ಬಂದಿರುವಂತಹದ್ದು. ಇದು ಒಂದೊಮ್ಮೆ ಸರ್ವರ ನಾಶವೇ ಅದು ಧರ್ಮದ ತಿರುಳು ಅಂತ ಹೇಳುವುದಾಗಿದ್ರೆ ಇಷ್ಟು ಜನ ಈ ಜಗತ್ತಿನೊಳಗೆ ಹುಟ್ಕೊಂತಿರ್ಲಿಲ್ಲ. ಮತ್ತು ನಮ್ಮ ಎವಲ್ಯೂಷನ್ ಎಕ್ಕಡೆ ಹೊಂಟಿದೆ? ನಮ್ಮ ಎವಲ್ಯೂಷನ್ ಯಾವ ಕಡೆ? ಅಜ್ಞಾನದ ಕಡೆನ ಹೊಂಟದ ಅಂತ ಹೇಳ್ಬೋದು, ಕತ್ತಲಿನ ಕಡೆನ ಹೊಂಟದ. ಅದನ್ನ ಅಜ್ಞಾನಕ್ಕೆ ಒಯ್ಯೋರು ಯಾರು? ಅಜ್ಞಾನಕ್ಕೆ ಒಯ್ಯುವಂಥವ್ರು ಎಲ್ಲ ಧರ್ಮದ ಧಾರ್ಮಿಕ ನಾಯಕರು ನನಗನಿಸ್ತದೆ. ಎಲ್ಲ ಧರ್ಮದ ಧಾರ್ಮಿಕ ನಾಯಕರು ಮತ್ತು ರಾಜಕೀಯ ಮತ್ತೆ ಎಲ್ಲ ಧರ್ಮದ ಧಾರ್ಮಿಕ ನಾಯಕರು ಇವತ್ತು ಕೇವಲ ಧಾರ್ಮಿಕ ನಾಯಕರವರಾಗಿಲ್ಲ. ಅವರು ನಿಜವಾದಂತಹ ಧರ್ಮದ ನಾಯಕರಾಗಿದ್ದರೆ ಅವರು ಬುದ್ಧರೇ ಆಗ್ತಿದ್ರು, ಅವರು ಬಸವಣ್ಣನೇ ಆಗ್ತಿದ್ರು. ಇವ್ರು ಯಾರೂ ಕೂಡ ಧಾರ್ಮಿಕ ನಾಯಕರಾಗಿ ಉಳಿದಿಲ್ಲ. ಎಕ್ಸೆಪ್ಷನ್ಸ್ ಇರ್ಬೋದು. ಹಂಗಂದು ಕೂಡ ಎಲ್ಲರನ್ನೂ ಟೀಕಾ ಮಾಡ್ತೀವಿ ಅನ್ನುವಂಥದ್ದು ಬೇಡ. ಎಕ್ಸೆಪ್ಷನ್ಸ್ ಇರಬಹುದು, ಆದ್ರೆ ಅವರು ಏಕಾಕಿಯಾಗ್ಯಾರ. ಅವರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು. ಅದು ಜಾಸ್ತಿ ಆಗದ ರೀತಿಯೊಳಗೆ ಒಂದು ದುಷ್ಟ ವಾತಾವರಣವನ್ನು ನಾವು ನಿರ್ಮಾಣ ಮಾಡಕತ್ತೀವಿ. ಬಾಬಾ ಸಾಹೇಬರು ಭಾಳ ಚಂದ ಹೇಳ್ತಾರೆ, ಕ್ರಾಂತಿ ಪ್ರತಿಕ್ರಾಂತಿ ಒಳಗೆ ಭಾಳ ಚಂದ ಹೇಳ್ತಾರೆ. ಈ ದೇಶದ ಮೇಲೆ ಧರ್ಮದ ಹೆಸರೊಳಗೆ ಆಕ್ರಮಣ ನಡೀತು ಅಂತ ನಾವು ಏನು ಹೇಳ್ತೀವಲ್ಲ, ಇದನ್ನ ಕೇವಲ ಚರಿತ್ರೆಕಾರರು ಒಂದೇ ರೀತಿಯೊಳಗೆ ಕಟ್ಟಿಕೊಟ್ಟಾರ. ನಾವು ಹಂಗ ನೋಡ್ಕೊಂತನ ಹೊಂಟೀವಿ. ಇನ್ನೂವರೆಗೂ ಸರಿಯಾದ ರೀತಿಯೊಳಗೆ ಗಮನಿಸಬೇಕಾಗಿರುವಂಥದ್ದು ಏನು? ಈ ಎಲ್ಲ ಮಾತುಗಳನ್ನ ಬಾಬಾ ಸಾಹೇಬರಿಗೆ ಹೇಳಕ್ ಸಾಧ್ಯ ಆಯ್ತು ಬ್ರಿಟಿಷರ ಕಾಲದೊಳಗೆ. ಈಗ ನೀವು ಹೇಳಿದ್ರೆ ನಿಮ್ಮನ್ನ ದೇಶದ್ರೋಹಿ ಅಂತಾರ ಅಂತ ಅಂದ್ರೆ ಹೇಳಿದ ಬ್ರಿಟಿಷರ ಕಾಲದೊಳಗೆ ಇದು ಸಾಧ್ಯ ಇತ್ತು. ಆದ್ರೆ ಸ್ವತಂತ್ರ ಭಾರತದ ಈ ವ್ಯವಸ್ಥೆಯೊಳಗ ಜನರನ್ನ ಬಾಬಾ ಸಾಹೇಬರು ಹೇಳ್ತಾರೆ, ಎಲ್ಲಿಯವರೆಗೆ ನಮ್ಮ ಜನರನ್ನ ನಿಜವಾದಂತಹ ಅಂದ್ರೆ ಇದರ ಯಶಸ್ಸು ಶಿಕ್ಷಣದ ಮೇಲೆ ಅವಲಂಬಿತ ಆಗ್ಯದ. ಎಲ್ಲರನ್ನ ಎಜುಕೇಟ್ ಮಾಡುವುದರ ಹಿನ್ನೆಲೆಯೊಳಗೆ ಇದರ ಯಶಸ್ಸನ್ನು ನಾವು ಕಾಣ್ತೀವಿ. ಹೀಗಾಗಿ ಇಲ್ಲಿ ಸರಿಯಾದ ರೀತಿಯೊಳಗೆ ಶಿಕ್ಷಣವನ್ನ ಕೊಡುವಂತಹ ತಿಳುವಳಿಕೆಗೂ ಕೂಡ ಅನೇಕ ಜನ ಹಿಂದೆ ಯಾರು ಈ ಸಂವಿಧಾನವನ್ನು ವಿರೋಧ ಮಾಡಿದರು, ಸಂವಿಧಾನವನ್ನು ಸುಟ್ಟರು, ಇನ್ನೂ ಕೂಡ ಬೇರೆ ಬೇರೆ ಮಾರ್ಗಗಳ ಮುಖಾಂತರ ಅವರು ಇದನ್ನು ದುರ್ಬಲಗೊಳಿಸ್ತಾ ಬರಕತ್ತಾರೆ. ಆಯ್ತು, ಸಂವಿಧಾನವನ್ನು ಬಹುಸಂಖ್ಯೆ ಆಧಾರದ ಮೇಲೆ ಅಂದ್ರೆ ಮೆಜಾರಿಟಿ ಆಧಾರದ ಮೇಲೆ ದುರ್ಬಲಗೊಳಿಸಿದ್ರೆ ಏನು ಮಾಡಂಗದೀವಿ ನಾವು? ಆಗೋದಿಲ್ಲ. ಯಾಕಂದ್ರೆ ಸಂವಿಧಾನ ಇಷ್ಟು ಚಂದ ಮಾಡ್ಯಾರ. ನೀವು ಏನೇನೋ ಬೇರೆ ಬೇರೆ ಮಾರ್ಗಗಳನ್ನು ಬಳಸಿಕೊಂಡೇ ಇದನ್ನು ದುರ್ಬಲ ಮಾಡಬಹುದು. ನೇರವಾಗಿ ಇದನ್ನು ದುರ್ಬಲ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವರು ಬೇರೆ ಬೇರೆ ಮಾರ್ಗಗಳ ಮುಖಾಂತರ ಬಂದರು. ಇತ್ತೀಚೆಗೆ ಒಂದು ಧರ್ಮದ ಮೂಲಕ ಇತ್ತೀಚೆಗೆ ಚರ್ಚೆ ನಡೀತಲ್ಲ, ಏನು ನೋಂದಾಯಿಸಿದಂತಹ ಸಂಸ್ಥೆಗಳು ನೇರವಾಗಿ ಶಿಕ್ಷಣ ಸಿಗಲಾರದಂತಹ ಅಲ್ಪ ಶಿಕ್ಷಣವನ್ನು ಪಡೆದಿರುವಂತಹ ವ್ಯವಸ್ಥೆಗಳ ಸಮೀಪಕ್ಕೆ ಹೋದ್ರು. ಹಳ್ಳಿಗೂ ಹೋದ್ರು, ಓಣಿಗೂ ಹೋದ್ರು, ಗಲ್ಲಿಗೆ ಹೋದ್ರು. ಅವರಲ್ಲಿ ಧರ್ಮಾಂಧತೆಯನ್ನು ತುಂಬಿಬಿಟ್ರು. ಆ ಮಕ್ಕಳಿಗೆ ಏನು ಬೇಕು? ಮೊದಲ ಸಣ್ಣ ಮಕ್ಕಳಿದ್ದಾಗ ಆಟ ಬೇಕು, ಒಂದಿಷ್ಟು ಹಾಡು ಬೇಕು, ಆಟ ಪಾಠ ಇಂಥವುಗಳು ಬೇಕು. ಇಂಥವುಗಳನ್ನ ಕಲಿಸ್ಕೊಂತ ವಿಶ್ವಾಸಕ್ಕೆ ಅವ್ರನ್ನ ತೆಗೆದುಕೊಂಡು ಅವರಿಗೆ ಒಂದು ಧರ್ಮದ ವಿರೋಧವಾಗಿ ವರ್ತಿಸುವ ರೀತಿಯೊಳಗ ಮತ್ತೆ ಆ ಗಜನಿ ಮಹಮ್ಮದ ಮತ್ತೆ ಮಹಮ್ಮದ ಗೋರಿಗಳ ಕಥೆಗಳನ್ನ ಹೇಳುತ್ತಾ ಒಂದು ಜನಾಂಗದ ವಿರುದ್ಧವಾಗಿ ಅಭಿಪ್ರಾಯಗಳನ್ನ ಅವರು ತಲೆಯೊಳಗೆ ಮೂಡಿಸುವಂತ ವಿಚಾರಗಳು ನಡ್ಕೊಂತ ಬಂದು ಅದರಿಂದ ಅವರು ಹೊರಗೆ ಸರ್ ಅದಕ್ಕೆ ವಿರುದ್ಧವಾಗಿ ಅವ್ರು ಮಾಡ್ತಾರೆ ತಪ್ಪು ಅಂತ ಹೇಳೋದೊಂದು ತರಬೇತಿ ಶುರು ಆಗ್ಬೇಕಲ್ಲ. ಅವ್ರು ಗಲ್ಲಿ ಸೇರ್ತಾರೆ, ನೀವ್ಯಾಕೆ ಸುಮ್ಮನೆ ಆಗ್ಲಿಲ್ಲಲ್ಲ. ಇವರು ಹಾಗೆ ನಾವೇನಾದ್ರೂ ಪ್ರತಿಯಾಗಿ ಅಂಥವುಗಳನ್ನ ಮಾಡ್ಕೊಂತ ಬಂದಿದ್ವಿ ಅಂದ್ರ ಬಹುಶಃ ಇದು ನಡೀತಿರ್ಲಿಲ್ಲ. ಅವಾಗ ಪ್ರಶ್ನೆ ಮಾಡ್ಬೇಕಾಗಿತ್ತು ನೀವು. ಹೌದು, ಆಗ್ಲಿಲ್ಲ ಅನ್ನೋದಕ್ಕೆ ಈಗ ಇಲ್ಲಿ ಕುಂತ್ಕೊಂಡು ಗಲ್ ಬಡ್ಕೊಂತೀವಿ. ಇನ್ನು ಮುಂದಾದ್ರೂ ಮಾಡ್ಬೇಕಲ್ಲ, ಅದನ್ನು ಮಾಡ್ಬೇಕಲ್ಲ. ಆ ಮಾಡುವಂತಹ ಪ್ರಾಮಾಣಿಕವಾಗಿರುವಂತಹ ನಾಯಕರು ನಮಗೆ ಬೇಕಾಗ್ಯದ. ಆದ್ರೆ ನಮ್ಮ ನಾಯಕರು ಮಹಾ ಸ್ವಾರ್ಥಿಗಳಾಗಿಬಿಟ್ಟಾರ.
ಅಥವಾ ಅದರೊಳಗೆ ಆ ನಾಯಕರೊಳಗೆ ಎಲ್ಲೋ ನಾವು ಬರ್ತೀವಿ ಅಂದ್ರೆ ನಾವು ಬಹಳ ಸ್ವಾರ್ಥಿಗಳಾಗಿಬಿಟ್ಟಿವಿ, ನಾವೆಲ್ಲ ಸೆಲ್ಫ್ ಸೆಂಟರ್ಡ್ ಆಗಿಬಿಟ್ಟಿವಿ. ಧರ್ಮವನ್ನು ಬಳಸಿಕೊಂಡ ಧರ್ಮದ ಹೆಸರಿನೊಳಗ ಧರ್ಮದ ಒಳ್ಳೆಯ ತಿರುಳನ್ನು ಬೋಧಿಸುವಂತಹ ಕೇವಲ ಬೋಧಕರು ನಾವು ಆದ್ವಿ. ಅದರ ಹಿನ್ನೆಲೆಯಲ್ಲಿ ಒಳ್ಳೆಯ ಬೋಧಕತನದ ಪಟ್ಟವನ್ನು ಪಡೆದುಕೊಂಡು ನಮ್ಮ ಕೀರ್ತಿ ವಾರ್ತೆಗಳನ್ನು ಬೆಳೆಸಿಕೊಳ್ಳುವಂಥವ್ರು, ಒಂದಿಷ್ಟು ಜನರಿಂದ ಗೌರವಗಳನ್ನು ಪಡೆದುಕೊಂಡು ಬೀಗುವಂಥವ್ರು ನಾವು ಆದ್ವಿ ವಿನಃ ಸರ್ವ ಜನರೊಳಗೆ ಈ ಭಾವವನ್ನು ಹುಟ್ಟಿಸಿ ಅವರೆಲ್ಲರೂ ಪ್ರೀತಿಯಿಂದ ನೋಡಿ, ಪ್ರೀತಿಯಿಂದ ಬದುಕುವುದನ್ನು ನೋಡಿ ಸಂತೋಷದಿಂದ ಸಾಯುವಂತಹ ವ್ಯವಸ್ಥೆಗೆ ನಾವು ಯಾರೂ ಒಳಗಾಗಲೇ ಇಲ್ಲ. ಇನ್ನೂ ಕೂಡ ನಾವು ಎಚ್ಚೆತ್ತುಕೊಳ್ಳಬೇಕಾಗಿರುವಂತಹ ಕಾಲದ. ಯಾಕಂದ್ರೆ ಅನೇಕ ಜನರ ಮನಸ್ಸಿಗೆ ಮುಟ್ಟಿದ್ರು, ಅನೇಕ ಜನರ ಮನಸ್ಸುಗಳೊಳಗೆ ಇಂತಹ ದುಷ್ಟ ಭಾವನೆಗಳನ್ನು ತುಂಬಿಬಿಟ್ರು. ಆಶ್ಚರ್ಯ ಆಶ್ಚರ್ಯ, ಒಬ್ಬ ಡಾಕ್ಟರ್ಗ, ಒಬ್ಬ ಎಂಜಿನಿಯರ್ಗ, ಇಷ್ಟು ವಿದ್ಯಾವಂತರಿಗೆ ಇಷ್ಟು ಧರ್ಮದ ಅಫೀಮು ತೆರೆಯೊಳಗೆ ತುಂಬಿಕೊಂಡು ಬಿಟ್ಟೈತೆ ಅಂದ್ರೆ ಕಾರಣ ಏನು? ಒಂದು ಜನಾಂಗದ ಯಾವ ಜನಾಂಗ ಅದು? ನನ್ನ ಪಕ್ಕದ ಮನೆಯವಲ್ಲ. ನನಗಿನ್ನೂ ನೆನಪು ಆಗ್ತದೆ, ಒಮ್ಮೆ ಬಿಜಾಪುರದೊಳಗೆ ಒಂದು ಗುಡಿಯ ಮೂರ್ತಿಗೆ ಒಬ್ಬರು ಹೊಲಸು ಹಚ್ಚಿದ್ರು. ಅಲ್ಲೇ ನಿಂತಿರುವಂತಹ ಪೊಲೀಸ್, ನಾನು ಹೋಗಿ ನೋಡಿದೆ, ಜನ ಕೂಡ್ಲಿಕ್ಕತ್ತಿತ್ತು, ನಾವು ಹೋಗಿ ನಿಂತೆ. ಸ್ಟಾರ್ಟಿಂಗ್ ಸರ್ವಿಸ್ ಅಂತ ಬಿಜಾಪುರದಲ್ಲಿ ಒಬ್ರು ಪೊಲೀಸ್ ಹೇಳ್ತಿದ್ರು, ಸರ್ ಏನ್ರಿ ಇವರೆಲ್ಲ ಆ ಮೂರ್ತಿಗೆ ಹಚ್ಚೋಕ್ಕಿಂತ ಮೊದಲು ತಮ್ಮ ಕೈ ಹೊಲಸಾಗುತ್ತನ್ನೋ ಖಬರ ಇಲ್ಲ ನೋಡ್ರಿ ಇವರಿಗೆ. ಅದಕ್ಕೆ ತೊಳಿಬಹುದು, ಎಲ್ಲ ಮಾಡಬಹುದು, ನಿನ್ನ ಕೈ ಎಷ್ಟಂತ ತೊಳ್ಕೊಂತೀವೋ ಮರ ನೀನು. ಒಮ್ಮೆ ನಿನ್ನ ಕೈಗೆ ನೀನು ಅಂಟಿಸಿಕೊಂಡ್ರ ಈ ಅಂಟಿಸುವಂತಹ ದರಿದ್ರತನ, ದುಷ್ಟತನ, ಹೊಲಸತನ ನಿನ್ನೊಳಗೆ ಬೆಳ್ಕೊಂತನ ಹೋಗ್ತದ. ಕೈಗೆ ಹಚ್ಕೊಂಡಿ ಅಂತ ನೀ ತಿಳ್ಕೊಂಡು ಕೈಗೆ ಹಚ್ಚುವಂತಹ ಭಾವ ನಿನ್ನ ಮನಸ್ಸಿನೊಳಗೆ ತುಂಬಿಕೊಂಡ್ಬಿಡುತ್ತಂದ್ರೆ ಇಡೀ ಜೀವನ ಪರ್ಯಂತ ನೀನು ಅಸಹ್ಯ ವ್ಯಕ್ತಿಯಾಗಿ, ದುಷ್ಟ ವ್ಯಕ್ತಿಯಾಗಿ, ದೋಷಪೂರಿತ ವ್ಯಕ್ತಿಯಾಗಿ ನೀನು ಬದುಕ್ತಿ. ಈ ಹಿನ್ನೆಲೆಯೊಳಗೆ ಅವ ಪೊಲೀಸ್ ಹಣಿ ಪಡ್ಕೊಂಡು ಮಾತಾಡಿದಾನೆ. ಅಂದ್ರೆ ನಾವು ಏನನ್ನ ಅರ್ಥ ಮಾಡಿಕೊಳ್ಳಬೇಕಾಗೈತಿ ಇಲ್ಲಿ ಅಂದ್ರೆ ಜನರಿಗೆ ಸತ್ಯವನ್ನು ತಿಳಿಸಿಕೊಡ್ಬೇಕಾಗೈತಿ. ಬಾಬಾ ಸಾಹೇಬರ ವಿಷಯಗಳನ್ನ ಹೇಳ್ತಿದ್ದೆ, ಕ್ರಾಂತಿ ಪ್ರತಿಕ್ರಾಂತಿಗಳವರು ಹೇಳ್ಕೊಂತ ಹೋಗ್ತಾರ. ಚರಿತ್ರೆಗಳನ್ನ ತಪ್ಪಾಗಿ ಕಟ್ಕೊಂತ ಬಂದ್ವಿ. ಮುಸಲ್ಮಾನರು ಈ ದೇಶದ ಮೇಲೆ ಆ ದಾಳಿ ಮಾಡಿದ್ರು ಅನ್ನೋದು ಸತ್ಯವೇ. ತುರ್ಕರು, ಅರಬರು ಮೊದಲ ಅವರು ತಮ್ಮ ಒಳಗಿನ ಪಾರಮ್ಯಕ್ಕಾಗಿ, ಅಧಿಕಾರದ ಪಾರಮ್ಯಕ್ಕಾಗಿ, ರಾಜ್ಯ ವಿಸ್ತಾರದ ಆಸೆಯನ್ನು ಇಟ್ಟುಕೊಂಡು ಅವರು ಆಕ್ರಮಣ ಮಾಡಿದರು. ಆದ್ರೆ ಅವರೆಲ್ಲರ ಕಾರ್ಯಸೂಚಿ ಒಂದೇ ಆಗಿತ್ತು, ಮೂರ್ತಿ ಭಂಜಕತನ. ಅವ್ರದ್ದು ಮುಖ್ಯ ಉದ್ದೇಶ ಅಲ್ಲ, ಅವರ ಸಾಮಾನ್ಯವಾಗಿರುವಂತಹ ಯುದ್ಧದ ಪರಿಕ್ರಮದೊಳಗೆ ಅವರು ಮಾಡಿಕೊಂಡು ಬಂದಿದ್ದು ಮೂರ್ತಿ ಭಂಜಕತನ. ಯಾಕೆ ತಮ್ಮ ಧರ್ಮ ಶ್ರೇಷ್ಠ ಅಂತ? ಮೂರ್ತಿ ಭಂಜಕತನ ಯಾಕೆ ನಾ ಹೇಳೋದು ಬೇರೆ. ಆದ್ರೆ ಈ ದೇಶದೊಳಗ ಈ ದೇಶ ಬೌದ್ಧ ದೇಶವೇ ಆಗಿತ್ತು. ಸಾಮ್ರಾಟ ಅಶೋಕನ ಕಾಲಕ್ಕೆ ತಗೊಳ್ರಿ, ಇಡೀ ದೇಶವನ್ನ ಅಖಂಡ ಈ ದೇಶವನ್ನ ಅದು ವ್ಯಾಪಿಸಿ ಬಿಟ್ಟಿತ್ತು. ಪುಷ್ಯಮಿತ್ತ ಶೃಂಗನ ಕಾಲಕ್ಕೆ ವ್ಯವಸ್ಥಿತ ರೀತಿಯೊಳಗ ಈ ಧರ್ಮದ ಮೇಲೆ ಆಕ್ರಮಣ ನಡೀತು, ಬೌದ್ಧರ ಮೇಲೆ. ಒಬ್ಬ ಬೌದ್ಧನೂ ಕೂಡ ಇಲ್ಲಿ ಇರಲಾರಂತೆ ಅವನ ತಲೆಗೆ ಘೋಷಣೆ ಮಾಡಿದರು. ಯಾರು ಮಾಡಿದ್ರು? ವೈದಿಕ ವ್ಯವಸ್ಥೆಯೇ ಮಾಡಿತು. ಮತ್ತು ಮುಸ್ಲಿಮರು ದಾಳಿ ಮಾಡಿದ್ದ ಅದೇ ಇವು ಎರಡೂಗಳನ್ನ ಹೇಳ್ತಾ ಬರ್ತಾರ. ಈ ವ್ಯವಸ್ಥೆ ಏನೈತಲ್ಲ, ಈ ವೈದಿಕರು, ಈ ಆರ್ಯರು ಇವ್ರ ಮೇಲೆ ಮಾಡಿ ಸಂಪೂರ್ಣವಾಗಿ ಇದನ್ನು ನಾಶ ಮಾಡಿದರು. ಬೌದ್ಧ ಭಿಕ್ಕುವಿನ ತಲೆಗೆ ಆತನ ತಲೆಯನ್ನು ತಂದು ಕೊಟ್ಟವರು ಇಷ್ಟಂತೇಳಿ ಘೋಷಣೆ ಮಾಡಿದ್ರು. ಸಂಪೂರ್ಣವಾಗಿ ಈ ನಾಡಿನೊಳಗ ಅವರೆಲ್ಲ ಭಯಭೀತವಾಗುವಂತೆ ಮಾಡಿದರು. ಮುಂದೆ ಮುಸಲ್ಮಾನರು ದಾಳಿ ಆದಾಗ ಮುಸಲ್ಮಾನರು ಈ ಗುಡಿ ಗುಂಡಾರ ಎಲ್ಲವುಗಳನ್ನು ಧ್ವಂಸ ಮಾಡುತ್ತಾ ಅವರು ಹೋದಾಗ ಆತ್ಮರಕ್ಷಣೆಯ ಭಾಗವಾಗಿ ಅನೇಕ ಜನ ಬೌದ್ಧರು ಇಸ್ಲಾಂಕ್ಕೆ ಮತಾಂತರಗೊಂಡರು. ಬಾಬಾ ಸಾಹೇಬರು ಬರೀತಾರೆ. ಅವರು ಮುಖ್ಯವಾಗಿ ಅಲ್ಲಿ ಹೇಳುವಂತಹ ವಿಷಯ ಏನಂದ್ರೆ, ಈ ವೈದಿಕ ವ್ಯವಸ್ಥೆಯವರು ಬೌದ್ಧರ ಮೇಲೆ ದಾಳಿ ಮಾಡಿ ಬೌದ್ಧ ಧರ್ಮವೇ ನಾಶವಾಗಂತೆ ನೋಡಿಕೊಂಡ್ರು. ಆದ್ರೆ ಮುಸ್ಲಿಂ ಆಕ್ರಮಣಕಾರರು ಹಿಂದೂ ಧರ್ಮದ ಮೇಲೆ ಅವರು ಆಕ್ರಮಣ ಮಾಡಿದರೂ ಕೂಡ ಹಿಂದೂಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಿಲ್ಲ. ತಮ್ಮ ಅಧಿಕಾರಕ್ಕೆ ಅಡ್ಡಿ ಬಂದಂಥವ್ರನ್ನ ನಾಶ ಮಾಡಿದ್ರು. ಹಿಂದೂಗಳೆಲ್ಲರನ್ನೂ ಕೂಡ ನಾಶ ಮಾಡಿಲ್ಲ. ಯಾಕಂದ್ರೆ ಇಲ್ಲಿರುವಂತಹ ಪುರೋಹಿತ ವ್ಯವಸ್ಥೆಯೂ ಕೂಡ ಆ ಮುಸ್ಲಿಂ ದರೋಡೆಕೋರರ ಜೊತೆ, ಮುಸ್ಲಿಂ ಆಕ್ರಮಣಕಾರರ ಜೊತೆ ಒಂದು ರೀತಿಯ ಸಂಧಾನವನ್ನು ಅವರು ಮಾಡಿಕೊಂಡ ಕಾರಣಕ್ಕಾಗಿ ಅವರು ಉಳಿದ್ರು ಅನ್ನುವುದು ಏನನ್ನ ಸೂಚಿಸ್ತದೆ? ಇದು ಏನನ್ನ ಸೂಚಿಸ್ತದೆ? ಧರ್ಮಾಂಧತೆ ಅನ್ನುವಂಥದ್ದು ಕೇವಲ ಒಂದು ಧರ್ಮದ ಸೊತ್ತಲ್ಲ. ಯಾರ್ಯಾರು ಪ್ರಗತಿಪರ ವಿಚಾರಗಳಿಗೆ ಅಡ್ಡಿ ಮಾಡ್ತಾರೋ ಅವರೆಲ್ಲರನ್ನೂ ಕೂಡ ನಾಶ ಮಾಡಿಯೇ
ನಾವು ಬದುಕಬೇಕು ಅನ್ನುವ ನಾಶ ಮಾಡಿದಾಗಲೇ ನಾನು ಬದುಕ್ತೀನಿ ಅನ್ನುವಂತಹ ಆ ಪುರೋಹಿತ ಮನಸ್ಸುಗಳ ವ್ಯವಸ್ಥೆ ಏನೈತಲ್ಲ ಅದು ಇನ್ನೂ ಕೂಡ ಅವ್ಯಾಹತವಾಗಿ ನಡ್ಕೊಂತ ಬರ್ತದೆ. ಮತ್ತು ಇಲ್ಲಿ ನೀವು ಇಸ್ಲಾಂ ಕುರಿತಾಗಿ ನೀವು ಮಾತನಾಡೋದಿಲ್ಲ ಅಂದರೆ ಈ ಏನು ಸ್ವರ್ಗ ಮತ್ತು ನರಕಗಳು ಅದಾವೇನೋ ಅನ್ನೋದನ್ನ ಇವತ್ತು ಹಿಂದೂಗಳು, ಮುಸಲ್ಮಾನರು, ಲಿಂಗಾಯತರು ಎಲ್ಲರೂ ಆಲೋಚನೆ ಮಾಡ್ಬೇಕಂತ ಅನಿಸ್ತದೆ ನನಗೆ. ಯಾಕಂದ್ರೆ ಈ ಜಗತ್ತೇ ಇದು ಪರಿಪೂರ್ಣವಾಗಿರುವಂತಹ ಸತ್ಯ ಇದು. ಇದು ಬಹಳ ಪವಿತ್ರವಾಗಿರುವಂತಹ ಭೂಮಿ ಇದು. ಇದನ್ನು ಬಿಟ್ಟು ಇನ್ನೊಂದಿಲ್ಲ. ಈ ಜನ್ಮ ಬಳಿಕಿಲ್ಲ ಅಂತ ಅಕ್ಕ ಅವತ್ತ ಹೇಳಿದ್ರು. ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ಈ ಭೂಮಿಯೊಳಗೆ ಏನು ಸಂತೋಷ ಅದ, ಏನು ಸುಖ ಅದ, ಆ ಎಲ್ಲವನ್ನು ಸಂತೋಷದಿಂದ ನಾವು ಎಲ್ಲರ ಜೊತೆ ಪ್ರೀತಿಯಿಂದ ಬದುಕುತ್ತಾ ಅದನ್ನು ಅನುಭವಿಸುವಂಥವ್ರಾಗ್ಬೇಕು. ನನ್ನ ಮುಂದಿನ ಬದುಕಿನ ನಾನು ಹಾಳು ಮಾಡ್ಕೊಂಡು ಬಿಡೋದು ಯಾಗ ಧರ್ಮದ ಹೆಸರಿನೊಳಗ ಅವನೇ ಸತ್ತು ಹೋಗ್ಬಿಡ್ತಾನೆ. ನಾನೇ ಓದಿ ಗಳಿಸಿದ್ದೇನು ನೀವು ಮದುವೆ ಗತಿ ಏನೋ ಗೊತ್ತಿಲ್ಲ, ಅವನ ತಂದೆ ತಾಯಿಗಳ ಗತಿ ಏನು, ಅವನ ಹೆಂಡ್ರ ಗತಿ ಏನು, ಮಕ್ಕಳ ಗತಿ ಏನು, ವೈಯಕ್ತಿಕವಾಗಿ ನಿನ್ನ ಬದುಕನ್ನು ನೋಡಿಕೊಳ್ಳಲಾರದಂತ ಅವರು ಸಂಭ್ರಮ ಪಡ್ತಾರೆ ಸರ್. ಸಂಭ್ರಮ ಇಲ್ಲ ಇಲ್ಲ ಇಲ್ಲ. ಯಾವ ಹೆಂಡತಿ, ಯಾವ ತಂದೆ ತಾಯಿಗಳು, ಯಾವ ಮಕ್ಕಳು ಕೂಡ ಇಂಥವ್ರಿಗೆ ಹುತಾತ್ಮರ ಪಟ್ಟವನ್ನು ಕೊಡೋದಿಲ್ಲ, ಸಾಧ್ಯನೇ ಇಲ್ಲ. ತನ್ನ ಬದುಕನ್ನ ಕಳೆದುಕೊಂಡಿರುವಂತಹ ಹೆಂಡತಿ, ತನ್ನ ಪರಮ ಪ್ರೀತಿಯನ್ನ ಕಳೆದುಕೊಂಡಿರುವಂತಹ ಹೆಂಡತಿ ಯಾಕೆ ಹಂಗೆ ಸಂತೋಷ ಪಡ್ತಾಳ? ಸಂತೋಷ ಪಡ್ತಾಳ ಅಂದ್ರೆ ಅವಳು ಕೂಡ ಅದೇ ರೀತಿಯ ಧಾರ್ಮಿಕ ಒಳಗಾಗಿರಂತ ಅರ್ಥ. ಅಂಥವ್ರು ಕಡಿಮೆ. ನಾವು ಬಹಳ ಜನರನ್ನು ನೋಡಿ ನಮ್ಮ ಮಗ ಹಿಂಗೆ ಮಾಡಬಾರ್ದಾಗಿತ್ತು. ಅನೇಕ ಕಡೆ ಮಾಧ್ಯಮದೊಳಗೂ ಕೂಡ ಪತ್ರಿಕೆಯೊಳಗೂ ಬಂದಿರುವುದನ್ನು ನೋಡಿ ಹಂಗೆ ಉಗ್ರರಾಗಿ ಸತ್ತಂಥವ್ರು ತಂದೆ ತಾಯಿಗಳ ರೋದನವನ್ನು ಕೇಳಿವಿ. ನಮ್ಮ ಮಗ ಹಿಂಗಿದ್ದಿಲ್ಲ, ಅವ ಅಲ್ಲಿ ಹೋದ ಮೇಲೆ ಅವ ಹಿಂಗಾದ, ಇಂಥರ ಸಂಪರ್ಕಕ್ಕೆ ಬಂದು ಹಿಂಗಾದ ಅಂತ ಕೇಳಿದ್ವಿ. ಒಟ್ಟಿನ ಮೇಲೆ ಇಲ್ಲಿ ಚರ್ಚಿಸುವುದಾದಲ್ಲಿ ಇಡೀ ಜಗತ್ತಿನೊಳಗೆ ಏನೇನು ವಿಪ್ಲವಗಳು, ಅಶಾಂತಿ ಅನ್ನುವಂಥದ್ದು ಇದು ಹುಟ್ಕೊಳ್ಳಕತ್ತೈತಿ. ಇದು ಧರ್ಮಗಳ ನಡುವಿನ ಕದನ ಅನ್ನೋ ರೀತಿಯೊಳಗೆ ಇದು ಉಂಟಾಗಲಿಕ್ಕತ್ತೈತಿ. ಹಾಗಾದ್ರೆ ಈ ಧರ್ಮಗಳು ಇವತ್ತಿಗೆ ಬೇಕೇ ಅನ್ನುವುದು ಮುಖ್ಯ ಪ್ರಶ್ನೆ ಆಗಬಹುದು. ಇಡೀ ಜೀವಕುಲದ ಉಳಿವಿಗಾಗಿ ಈ ಧರ್ಮಗಳು ಜೀವಕುಲವನ್ನು ಅಳಿಸುವುದಕ್ಕೆ ಮುಂದಾದಲ್ಲಿ ಆ ಧರ್ಮಗಳು ಯಾಕೆ ಬೇಕು? ಯಾವುದೇ ಧರ್ಮ ಆಗಿರ್ಬೋದು ಸರ್. ಒಂದು ಕಡೆ ಧರ್ಮಗಳು ಯಾಕೆ ಬೇಕಂತ ಈ ಕೇಳ್ತೀವಿ. ಹಿನ್ನೆಲೆಯೊಳಗ ನಮ್ಮ ಧರ್ಮ ಶ್ರೇಷ್ಠ ಹೇಳುವಂಥ ಸುಪ್ರಿಯಾರಿಟಿಗೆ ಏನಂತೀರಿ? ನನ್ನ ಧರ್ಮನ ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ, ನನ್ನ ಧರ್ಮ ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ. ಈ ಜನರನ್ನ ಹಾದಿ ತಪ್ಪಿಸೋ ಧರ್ಮ ಅಲ್ಲ ಅಂತ ನೀವು ಹೇಳ್ತೀರಿ. ಶ್ರೇಷ್ಠತೆ ಕನಿಷ್ಠತೆ ಅನ್ನುವುದಕ್ಕೆ ಮಾನದಂಡ ಯಾವುದು? ಶ್ರೇಷ್ಠ ಅಂದ್ರೆ ಯಾವುದು? ಎಲ್ಲರನ್ನ ಪ್ರೀತಿಯಿಂದ ಬದುಕ್ರಿ ಅಂತ ಹೇಳುವಂಥದ್ದೇ ಶ್ರೇಷ್ಠ. ಒಂದು ಕಡೆ ನನಗ ಒಬ್ರು ಹೇಳಿದ್ರು, ಒಂದು ಕಥೆಯನ್ನ ಹೇಳಿದ್ರು. ನಾನು ಓದಲಿಲ್ಲ, ಅವ್ರ ಕಥೆಯನ್ನ ಹೇಳಿದ್ರು. ಪಕ್ಕದ ಮನೆಯವ ಹಸ್ಕೊಂಡು ಕುಂತಾಗ ನೀನು ಉಣ್ಣುವುದು ಅಪರಾಧ, ಅದು ಪಾಪ ಅಂತ ತಿಳ್ಕೊಂಡು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾನೆ. ಪಕ್ಕದ ಮನೆಯವ ಹಿಂದೂವೋ ಮುಸಲ್ಮಾನೋ ಕ್ರಿಶ್ಚಿಯನ್ನೋ ಅಂತ ಅನ್ನುವಂಥದ್ದಲ್ಲ. ಪಕ್ಕದ ಮನೆ ಇರುವಂಥ ಯಾವುದೇ ಜೀವಿ ಅದು ಉಪವಾಸ ಇದ್ದಾಗ ನೀನು ಹೊಟ್ಟೆ ತುಂಬ ಊಟ ಮಾಡೋದು ಇದು ಅಪರಾಧ. ಅಂದ್ರ ಎಲ್ಲರ ಹೊಟ್ಟೆ ತುಂಬಿಸಿಕೊಳ್ಳುವಂತ ನೀವೇನು ಶರಣರದ್ದು ಹೇಳ್ತಿರಲ್ಲ, ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ಅಂತೇನು ದಾಸೋಹಕ್ಕೆ ಕರಿತೀರಲ್ಲ, ಇಡೀ ಜೀವ ಜಗತ್ತು ಉಂಡಾದ ಮೇಲೆ ನೀನು ಉಣಬೇಕನ್ನುವಂತಹ ಪ್ರಜ್ಞೆ ಏನೈತಲ್ಲ, ಇಡೀ ಜೀವ ಜಗತ್ತು ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುವಂತಹದ್ದು ನಿನ್ನ ಜವಾಬ್ದಾರಿ ಅಂತ ಏನು ಹೇಳ್ತದಲ್ಲ, ಇದನ್ನ ಅದು ಹೇಳ್ತದ, ಇದು ಹೇಳ್ತದ. ಹಾಗಾದ್ರ ಕೇವಲ ಬಹಿರಂಗದ ಒಂದಿಷ್ಟು ಆಚರಣೆಗಳನ್ನ ನಮ್ಮೊಳಗೆ ರೂಢಿಸಿಕೊಂಡು ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅನ್ನೋದಕ್ಕೆ ನಾ ಎಷ್ಟು ಶ್ರೇಷ್ಠ ಅಂತ ಅನ್ನೋದನ್ನ ಹೇಳಿಕೊಳ್ಳಲಾರದೆ ಹೋದಾಗ ಸುಮ್ಮನೆ ಧರ್ಮದ ಸಹಾಯ ತಗೊಂಡು ಹೇಳ್ಕೊಂತ ಹೋಗುವಂಥದ್ದು. ಒಬ್ಬ ಧರ್ಮಿಷ್ಠ ಮನುಷ್ಯ ನಾನು ಶ್ರೇಷ್ಠ ಕನಿಷ್ಠ ಅಂತ ಹೇಳ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರ ಆ ಧರ್ಮವನ್ನು ಅರಿತಿರುವಂತವ ಜಗತ್ತೆಲ್ಲವನ್ನೂ ಕೂಡ ಒಂದಂತ ತಿಳ್ಕೊಂತಾನ. ಮೂಲ ಸಿದ್ಧಾಂತಕ್ಕೆ ಅನುಗುಣವಾಗಿ ನೀವು ವಿಚಾರ ಮಾಡ್ರಿ. ಮೂಲ ಸಿದ್ಧಾಂತಕ್ಕೆ ಅನುಗುಣವಾಗಿ ವಿಚಾರ ಮಾಡಿದಾಗ ನಾವೆಲ್ಲರೂ ಕೂಡ ದೇವನ ಅಂಶವೇ ಅಂತಂದಾಗ ಶ್ರೇಷ್ಠ ಕನಿಷ್ಠ ಅನ್ನುವಂಥ ಪ್ರಜ್ಞೆ ಎಲ್ಲಿ ಬರ್ತದ? ನಾನು ನೀನು ಬೇರೆ ಬೇರೆ ಅನ್ನುವಂತಹ ಭಾವವನ್ನು ಹುಟ್ಟಿಸಿರುವಂತಹ ಆ ವ್ಯವಸ್ಥೆಯೇ ಅದು ಅಧರ್ಮ. ನಾವು ನೀವೆಲ್ಲರೂ ಒಂದೇ ಅಂತ ಅನ್ನುವಂತಹ ಭಾವವನ್ನು ಹುಟ್ಟಿಸುವಂತಹದ್ದು ಧರ್ಮ. ಅದು ಯಾವುದೇ ಧರ್ಮವಾಗಿರಲಿ. ಹೀಗಾಗಿ ಎಲ್ಲ ಧರ್ಮಗಳೂ ಕೂಡ ಪರಿಷ್ಕರಣೆಗೆ ಇವತ್ತು ಒಳಪಡಲೇಬೇಕು. ಇವತ್ತು ಯಾರೋ ಹೇಳಿದ ಕಾರಣಕ್ಕಾಗಿ ಇದು ಸತ್ಯ. ಬುದ್ಧ ಅವತ್ತೇ ಹೇಳಿದ, ಹಿರಿಯರು ಹೇಳಿದ್ರೆಂದಾಗಲಿ, ಗ್ರಂಥದಲ್ಲಿ ಬರೆದಿದೆ ಎಂದಾಗಲಿ, ರೂಢಿ ಸಂಪ್ರದಾಯದೊಳಗೆ ಬಂದಿದೆ ಎಂದಾಗಲಿ ಅದನ್ನು ಒಪ್ಕೋಬೇಡ. ನಿನ್ನ ಅಂತಃಕರಣದ ಆಳ ತಿಳಿದು ಬುದ್ಧಿಯ ಆ ಬೆಳಗಿನೊಳಗೆ ನೀನು ಅದನ್ನು ಪರೀಕ್ಷಿಸಿ ನೋಡು. ಸರ್, ನಮ್ಮ ಹೊಟ್ಟೆಪಾಡಿನಲ್ಲಿ ಅದೆಲ್ಲ ಎಲ್ಲಿ ಸಾಧ್ಯ ಆಗುತ್ತೆ? ಹೇಳ್ತಾ ಧಾರ್ಮಿಕ ಕೊಂಡು ನಾವು ಪಾಲಿಸ್ತೀವಪ್ಪ.